ಹಾಯ್ ಹಲೋ ನಮಸ್ತೆ ತಮಗೆಲ್ಲರಿಗೂ ಕೂಡ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಕತೆ ಜೀವಿತ ಜೊತೆಗೆ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಬಿಗ್ ಬಾಸ್ ಸೀಸನ್ 6 ಗ್ರ್ಯಾಂಡ್ ಫಿನಾಲೆಗೆ ಬಾಕಿ ಉಳಿದಿರೋದು ಕೇವಲ 4 ವಾರಗಳು ಮಾತ್ರ. 20 ಜನ ಸ್ಪರ್ಧಿಗಳ ಪೈಕಿ ಈಗ ಮನೆಯಲ್ಲಿ ಉಳಿದಿರೋದು ಕೇವಲ 8 ಜನ ಮಾತ್ರ. ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಇಬ್ಬರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಪಡ್ಕೊಂಡಿದ್ರು. ಆ ಒಂದು ಸ್ಪರ್ಧಿ ಇವತ್ತು ಜೀವಿತ್ ಅವರು ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಜರ್ನಿ ಬಳಿಕ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ಜೀವಿತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ತುಂಬಾ ಶಾರ್ಟ್ ಮೆಮೊರಿ ಅನ್ಸುತ್ತೆ, 21 ಡೇಸ್. ಸೊ ಸ್ಟಿಲ್ ಹ್ಯಾಂಗ್ ಓವರ್? ಅಲ್ಲಿಂದ ಬರ್ಬೇಕಾದ್ರೆ ಇರ್ಲಿಲ್ಲ. ಓಕೆ, ಫೈನಲಿ ಐ ಆಮ್ ಗೋಯಿಂಗ್ ಔಟ್ ಅಂತ ಅನ್ಕೊಂಡ್ ಬಂದೆ ನಾನು. ಆಕ್ಚುಲಿ ಇನ್ಫ್ಯಾಕ್ಟ್ ಆಚೆ ಬರ್ತಾ ಸ್ವೀಟ್ ತಿನ್ಕೊಂಡ್ ಬಂದೆ. ಸೊ ಐ ವಾಸ್ ಟೆಲಿಂಗ್ ಎವ್ರಿಬಡಿ, ಫಸ್ಟ್ ನಾನೇ ಅನ್ಸುತ್ತೆ ಆಚೆ ಬರ್ಬೇಕಾದ್ರೆ ಸ್ವೀಟ್ ತಿನ್ಕೊಂಡ್ ಬರ್ತಾ ಇರೋದು ಅಂತ. ಸೊ ಅಲ್ಲಿಂದ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ರೆಸ್ಪಾನ್ಸ್ ನೋಡಿ ಓ ಶಿಟ್, ನಾನು ಯಾಕೆ ಇನ್ನೊಂದು ವಾರ ಅಟ್ಲೀಸ್ಟ್ ಇರ್ಬೇಕಾಗಿತ್ತಲ್ವಾ ಅಂತ. ಸೊ ಎಲ್ಲಾ ಕಡೆ ಪಾಸಿಟಿವ್ ಕಮೆಂಟ್ಸ್ ಬರ್ತಿದೆ ಮತ್ತು ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ನನಗಿದ್ದು 3 ವೀಕ್ಸ್ ಅಲ್ಲಿ ನಾನು ಎಷ್ಟು ರೀಚ್ ಆಗಬಹುದು ಜನಕ್ಕೆ ಅನ್ನೋದಿತ್ತು ಅಲ್ಲಿಂದ ಬರ್ತಾ. ಬಟ್ ರೆಸ್ಪಾನ್ಸ್ ನೋಡಿದ್ಮೇಲೆ ನಿಜಕ್ಕೂ ತುಂಬಾ ಖುಷಿ ಆಯ್ತು. ಯಾವ ಕಾರಣಕ್ಕಾಗಿ ಸ್ವೀಟ್ ತಿಂದ್ರಿ? ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಒಂದ್ಸಲ ಹೊರಗಡೆ ಹೋದ್ರೆ ಸಾಕು ಅಂತನಾ ಅಥವಾ ಏನ್ ಕಾರಣ? ಇಲ್ಲ, ಆಕ್ಚುಲಿ ಸ್ವೀಟ್ ಲಕ್ಸುರಿ ಬಜೆಟ್ ಅಲ್ಲಿ ತಗೊಂಡಿದ್ವಿ. ಸೊ ಎಲ್ರಿಗೂ ಇಷ್ಟು ಸ್ವೀಟ್ಸ್ ಅಂತ ಎತ್ತಿಟ್ಬಿಟ್ಟಿದ್ವಿ. ಸೊ ಎಲ್ಲೋ ಒಂದ್ ಕಡೆ ಮುರಳಿ ಸರ್ ಒಂದೇ ದಿನ ಎಲ್ಲ ತಿಂದು ಮುಗಿಸ್ಬಿಟ್ರೆ ಆಮೇಲೆ ಬೇಕು ಅಂದ್ರೂ ಸಿಗಲ್ಲ ಅಂತ ಎತ್ತಿಟ್ಟಿದ್ರು. ಸೊ ಎಲ್ಲೋ ಬರ್ತಾ ಅದನ್ನ ಸ್ವೀಟ್ ತಗೊಂಬಂಡ್ರು ಅಂತ ಎಲ್ಲರೂ ಹೇಳಿದ್ರು. ಸೊ ಯೂಶಲಿ ಕೆಲವರು ಇಲ್ಲ ಬೇಡ ಸ್ವೀಟ್ ತಿನ್ನೋ ಮೂಡಲಿಲ್ಲ ಅಂತ, ಬಟ್ ನಾನಿಲ್ಲ ಎಲ್ಲ ಕೊಡಿ ಅಂದ್ಬಿಟ್ಟು ತಗೊಂಡ್ ತಿಂದಿದ್ದೆ. ಎಷ್ಟು ಕೆಜಿಸ್ ಕಮ್ಮಿ ಆಗಿದ್ದೀರಿ? ಮೇ ಬಿ ಅರೌಂಡ್ 4 to 5 kgs ಕಮ್ಮಿ ಆಗಿದ್ದೀನಿ ಅನಿಸ್ತಿದೆ. ಐ ಥಿಂಕ್ ಬಿಗ್ ಬಾಸ್ ಅಲ್ಲಿ ತುಂಬಾ ಜನರಿಗೆ ವಿತೌಟ್ ಖರ್ಚು ಏನೋ ವೆಯ್ಟ್ ಲಾಸ್ ಆಗಿರ್ಬೇಕು ಅನ್ಸುತ್ತೆ. ಹೌದು, ಆಕ್ಚುಲಿ ನಾನು ಮನೆಗೆ ಹೋದಾಗ ಒಳಗಡೆ ಫುಲ್ ಶಾಕ್ ಆಯ್ತು. ಯಾಕಂದ್ರೆ ಹುಡುಗರೆಲ್ಲ ಆಲ್ಮೋಸ್ಟ್ 10, 7, 8 ನಾನು ಹೇಳ್ತಿದ್ರೆ ನಿಜವಾಗ್ಲೂ ಇಲ್ಲ ಅದು ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮಿಗೆ ಬಂದ್ರ ಅಥವಾ ಬಿಗ್ ಬಾಸ್ಗೆ ಬಂದ್ರ ಅಂತ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಅಲ್ಲಿ. ಸೊ ಮೇಜರ್ ವೆಯ್ಟ್ ಲಾಸ್ ಆಗುತ್ತೆ ಅಂಡ್ ನಾನು ತುಂಬಾ ಕಮ್ಮಿ ತಿಂತಿದ್ದೆ. ಸೊ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಯ್ತು. ಆಕ್ಚುಲಿ 21 ಡೇಸ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ. ಸ್ಟಿಲ್ ಮನೆಯಲ್ಲಿ ಮೈಕ್ ಅಥವಾ ಮ್ಯೂಸಿಕ್ ಆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹೇಗೆ ಕನ್ಫ್ಯೂಷನ್ ಆಗ್ತಾ ಇದೆಯಾ ಮನೆಯಲ್ಲಿ? ಇಲ್ಲ, ಆಕ್ಚುಲಿ ಮ್ಯೂಸಿಕ್ ಕೇಳಿ ಎದೋಳೋ ಅಭ್ಯಾಸ ನಂಗೆ ಮುಂಚೆಯಿಂದನೂ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಮಮ್ಮಿ ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡ್ಬೇಕಾದ್ರೆ ರೇಡಿಯೋ ಹಾಕಿ ಕೆಲಸ ಮಾಡ್ತಾ ಇದ್ರು. ಸೊ ಅವಾಗ ಸಾಂಗ್ಸ್ ಕೇಳಿ ಫಸ್ಟ್ ಇರಿಟೇಷನ್ ಓದ್ತಿದ್ದೆ, ಏನ್ ಮಮ್ಮಿ ನಿಂದು ಬೆಳಿಗ್ಗೆ ಆದ್ರೆ ಶುರುವಾಯ್ತು ಅಂತ. ಎಲ್ಲೋ ಆಮೇಲೆ ಅದು ಇಷ್ಟ ಆಗ್ತಿತ್ತು. ಸೊ ಬಿಗ್ ಬಾಸ್ ಮನೇಲಿ ಅದೇನ್ ತೀರಾ ಹೊಸ್ತು ಅನ್ಸಿಲ್ಲ, ಯಾಕಂದ್ರೆ ಅದೇ ರೂಟೀನ್ ಇತ್ತು. ಮೈಕ್ ಅಲ್ಲೂ ಎಷ್ಟು ಸತಿ ಮೈಕ್ ಮರ್ತ್ಬಿಟ್ಟಿದ್ದೆ, ನಡ್ಕೊಂಡ್ ಬಂದ್ಬಿಡ್ತಿದ್ದೆ. ಆಮೇಲೆ ಶಿಟ್ ಮೈಕ್ ಹಾಕಿಲ್ಲ ಅಂತ ಹೊಡೋಗ್ತಿದ್ದೆ. ಸೊ ಬಂದಿದ್ ಸ್ವಲ್ಪ ಹೊತ್ತು ಮಾತ್ರ ಇತ್ತದು, ಎಲ್ಲಿ ಮೈಕ್ ಕಾಣಿಸ್ತಿಲ್ಲ ಅಂತ. ಅದಾದ್ಮೇಲೆ ಇಟ್ಸ್ ಫೈನ್. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದೇ ಒಂದು ರೀತಿ ಕ್ವಶನ್ ಮಾರ್ಕ್. ಅದು ಅಂದ್ರೆ ಹೋದವ್ರು ಫೈನಲ್ ಗಂಟೆ ಹೋಗಲ್ಲ ಅಥವಾ ಗೆದ್ದವ್ರು ಯಾರು ಇಲ್ಲ ಇದುವರೆಗೂ. ಸೊ ಈ ಸಲ ಕೂಡ ನೀವು ಮತ್ತೆ ಮೇಘಶ್ರೀ ಇಬ್ರು ಕೂಡ ಹೋಗಿದ್ರಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ನಲ್ಲಿ. ಸೊ ಎಲ್ಲೊಂದ್ ಕಡೆ ಮೊದಲೇ ಮೈಂಡ್ ಫಿಕ್ಸ್ ಆಗಿರತ್ತಾ, ಮೇ ಬಿ ನಾವು ಫೈನಲ್ ಹೋಗಲ್ಲ ಅಥವಾ ಕಪ್ ಗೆಲ್ಲಕ್ಕಾಗಲ್ಲ, ವೈಲ್ಡ್ ಕಾರ್ಡ್ ಹೋದವ್ರು ಯಾರು ಕೂಡ ಹೇಳಿದಾಗೆ ಫೈನಲ್ ಗಂಟೆ ಹೋಗಿಲ್ಲ. ಸೊ ನೀವು ಹೇಗೆ ಮೆಂಟಲ್ ರೆಡಿಯಾಗಿ ಹೋಗಿದ್ರೆ ಹೇಗೆ? ಇಲ್ಲ, ಆಕ್ಚುಲಿ ನಾನು ಯಾವಾಗಲೂ ಪಾಸಿಟಿವ್ ಥಾಟ್ಸ್ ಅಲ್ಲೇ ಹೋಗೋಕೆ ಇಷ್ಟಪಡ್ತೀನಿ ಮತ್ತೆ ಜಾಸ್ತಿ ಪಾಸಿಟಿವ್ ಯೋಚನೆ ಮಾಡ್ತಿರ್ತೀನಿ. ಸೊ ಹಾಗೆ ನೋಡಿದ್ರೆ ಇದುವರೆಗೂ ಯಾರು ವೈಲ್ಡ್ ಕಾರ್ಡ್ ಅಲ್ಲಿ ಕ್ಯಾಪ್ಟನ್ ಆಗಿರ್ಲಿಲ್ಲ. ಅದು ಹೋಗಿದ್ ಫಸ್ಟ್ ವೀಕೆ. ಸೊ ನಾನು ಎಲ್ಲೋ ಒಂದ್ ಕಡೆ ಅದೇ ತರ ನನ್ ಬಂದ್ಬಿಡ್ಬಹುದು ಅಥವಾ ವೈಲ್ಡ್ ಕಾರ್ಡ್ ಅಂತ ಕಳ್ಸ್ಬಿಡ್ಬಹುದು ಅನ್ನೋದಕ್ಕಿಂತ ನಾನ್ ಯಾಕೆ ಹೋಗಲ್ಲ ಫಿನಾಲೆಗೆ, ಯಾಕೆ ಹೋಗ್ಬಾರ್ದು, ಅದು ಮೇ ಬಿ ಹಿಸ್ಟ್ರಿನೇ ಆಗ್ಬೋದು. ಫಸ್ಟ್ ಟೈಮ್ ಕನ್ನಡದಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಫಿನಾಲೆ ತನಕ ಬಂದ್ರು ಅಂತ. ಸೊ ನಾನು ಯಾವತ್ತು 1 ವಾರ 2 ವಾರ ಅಂತ ನನ್ನ ಮೈಂಡಲ್ಲಿ ಇರಲಿಲ್ಲ. ನಾನು ಹೋಗ್ಬೇಕಾದ್ರೆ ನಾನು ಫಿಕ್ಸ್ ಆಗಿದ್ದೆ ಐ ಹ್ಯಾವ್ ಟು ರೀಚ್ ದ ಫಿನಾಲೆ ಅಂತ. ಸೊ ಅದಾಯ್ತು. ಓಕೆ, ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಅದಕ್ಕಿಂತ ಮೊದಲು ಸಾಕಷ್ಟು ಎಪಿಸೋಡ್ಗಳು ತಾವು ನೋಡಿರ್ತೀರಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಇದ್ದಂಥ ಕಂಟೆಸ್ಟೆಂಟ್ಸ್ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ಕೊಂಡ್ರು? ಒಂದು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಪಡ್ಕೊಂಡಿದ್ದೀರಿ, ಆಮೇಲೆ ಅವ್ರಿಗೂ ಕೂಡ ಒಂದಷ್ಟು ಮೈಂಡ್ ಸೆಟ್ ಇರುತ್ತೆ, ಮೋಸ್ಟ್ಲಿ ವೈಲ್ಡ್ ಕಾರ್ಡ್ ಬಂದವರು ಫೈನಲ್ ಗಂಟೆ ಹೋಗೋದೇ ಇರೋದಕ್ಕೂ ಸಾಧ್ಯತೆ ಇದೆ ಅನ್ನೋದೊಂದು. ಮತ್ತೊಂದು ಏನು ನಡೀತಾ ಇದೆ, ನಾವು ಹೇಗೆ ಪೋಟ್ರಿ ಆಗ್ತಾ ಇದೀವಿ ಅನ್ನೋದ್ರ ಏನಾದರೂ ನಿಮ್ಮನ್ನ ಕ್ವಶನ್ ಮಾಡಿದ್ರೆ ಹೇಗೆ? ನಾನು ಫಸ್ಟ್ ಹೋಗಿದ ತಕ್ಷಣ ಆಕ್ಚುಲಿ ಸಾಂಗ್ ಪ್ಲೇ ಮಾಡಿದ್ರು, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ಅದು ನಾವು ಎಂಟ್ರ್ ಆದ ತಕ್ಷಣ ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ರು. ಹಂಗೆ ಫುಲ್ ಅಯ್ಯೋ ಒಬ್ರಲ್ಲ ಇಬ್ರಲ್ಲ 3 ಜನ ಅಂತ ಆಗೋಯ್ತಲ್ಲ ಅಂತ ಎಲ್ಲ ಶಾಕಲ್ಲಿದ್ರು. ತಕ್ಷಣ ಫಸ್ಟ್ ಬಂದು ಕೇಳಿದ್ದೆ, ಯಾರು ನೀವು, ಹೇಗಿದ್ದಾರೆ, ಏನೂ ಇಲ್ಲ, ನನ್ನ ಬಗ್ಗೆ ಆಚೆ ಹೇಗೆ ತೋರಿಸಿದ್ದಾರೆ, ನಾನು ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದ್ದೀನ. ಐ ಥಿಂಕ್ ಫಸ್ಟ್ ನನ್ಗೆ ಆ ಥರ ಅಟ್ಯಾಕ್ ಮಾಡಿದ್ ರಾಕೇಶ್. ಬಂದ ತಕ್ಷಣ ಹಾಯ್ ಹಲೋ ಏನಿಲ್ಲ, ಹಾಯ್ ಹಲೋ ಅಂತನೂ ಲೈಕ್ ಅದನ್ನ ಕೇಳ್ತೀವೇನೋ ಅಂತ ಹತ್ರ ಬಂದ್ಬಿಟ್ಟು ಆಕ್ಚುಲಿ ಹೊರಗಡೆ ನನ್ನ ಬಗ್ಗೆ ತುಂಬಾ ನೆಗೆಟಿವ್ ಆಗಿಬಿಟ್ಟಿದೆ, ನಂದು ಅಕ್ಷತಂದು ತುಂಬಾ ರಾಂಗ್ ವೇಲ್ ಹೇಳ್ತಿದಾರ, ಏನಾಗ್ತಿದೆ ಅಂತ. ಸೊ ಆಮೇಲೆ ಅರ್ಧ ಗಂಟೆ ಅವ್ರು ನನ್ನ ಬಿಟ್ಟೇ ಇಲ್ಲ, ನನ್ನ ಮನೆ ಒಳಗಡೆ ಎಂಟ್ರಿ ಆಗಿಲ್ಲ. ಗಾರ್ಡನ್ ಏರಿಯಾದಲ್ಲಿ ಮರದ ಕೆಳಗಡೆ ಕೂರ್ಸ್ಕೊಂಡ್ಬಿಟ್ಟು ಕೇಳ್ತಾನೆ ಇದ್ರು. ಸೊ ಮನೆಯವರೆಲ್ಲ ಬಂದು ರೆಕ್ಸೆಪ್ಷನ್ ಮಾಡ್ಬಿಟ್ರು, ಬಿಡು ಅವರು ಗರಗಸ ಆಫ್ ದ ಹೌಸ್ ಮುಗಿತ್ ನಿನ್ ಕತೆ ಬಂದ ತಕ್ಷಣನೇ ಅಂತ. ಅಟ್ಲೀಸ್ಟ್ ಜೀವಿತ್ ಅವ್ರು ಹೇಳಿದ್ನಾದ್ರೂ ಅವರು ಕೇಳಿದಿದ್ರೆ ಐ ಥಿಂಕ್ ಒಳ್ಳೇದಿತ್ತೇನೋ. ಬಟ್ ನೀವು ಹೇಳಿದ್ನಲ್ಲ ಅವರು ಪಾಲಿಸಿದ್ರ ಅಥವಾ ಅದನ್ನ ಆಸ್ ಯೂಶುವಲಿ
ಹಾಗೆ ಇದ್ರು ಅವರಿಬ್ರು, ಯಾಕಂದ್ರೆ ತುಂಬಾ ಟಾಕ್ ಆದಂತ ಇಬ್ರು ಕಂಟೆಸ್ಟೆಂಟ್ಸ್ ಅವರು ಈ ಸಲ ಬಿಗ್ ಬಾಸ್ ನಲ್ಲಿ. ಇಲ್ಲ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಇವಾಗ ರಿಯಲೈಸ್ ಆಗಿತ್ತು ರಾಕೇಶ್ ಅವ್ರಿಗೆ, ಅದು ಅವ್ರು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದಾರೆ, ನಾನು ಹಂಗೆ ಮಾಡಬಾರ್ದಾಗಿತ್ತು, ಎಲ್ಲೋ ಒಂದ್ ಕಡೆ ನಾನು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು ಅನ್ನೋದು ಅವ್ರಿಗೆ ಇತ್ತೀಚಿನ ದಿನದಲ್ಲಿ ಕಾಡ್ತಾ ಇದೆ ಅದು. ಸೊ ಎಂಡಿಂಗ್ ಅಲ್ಲಿ ನಾನು ಬರ್ತಾ ಇಟ್ ವಾಸ್ ಎವಿಡೆಂಟ್, ಅವರು ಅಳಕ್ ಸ್ಟಾರ್ಟ್ ಮಾಡಿದ್ರು ಒಬ್ರೇ ಕೂತ್ಕೊಂಡು, ನಾನು ಇವಾಗ ಟ್ರಬಲ್ ನ ಇನ್ವೈಟ್ ಮಾಡ್ಕೊಂಡ್ಬಿಟ್ಟಿದೀನಿ, ಆ ಟ್ರಬಲ್ ಇಂದ ನನ್ಗೆ ಹೇಗೆ ಹೊರಗಡೆ ಬರ್ಬೇಕಂತ ಗೊತ್ತಿಲ್ಲ, ಸೊ ಕಂಪ್ಲೀಟ್ಲಿ ಯಾರನ್ನ ಬ್ಲೇಮ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಲಾಸ್ಟ್ ನಾನು ಬರೋ 2-3 ಡೇಸ್ ಅವ್ರು ಅಳ್ತಿದ್ರು ರಾತ್ರಿ ಹೊತ್ತು ಕೂತ್ಕೊಂಡು. ಬಟ್ ಅಗೇನ್ ಎಲ್ಲೋ ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರ ಜೊತೆ ಮತ್ತೆ ಮಾತಾಡ್ತಿದ್ರು. ಸೊ ನಾನು ಕೇಳ್ತಿದ್ದೆ, ನಿಮ್ ತಲೆಯಲ್ಲಿ ಏನ್ ಓಡ್ತಿದೆ, ನೀವೇ ದೂರ ಇರ್ಬೇಕು ಅಂತೀರಾ, ಪ್ಲಸ್ ನೀವೇ ಮಾತಾಡ್ತೀರಾ, ವಾಟ್ಸ್ ಹ್ಯಾಪನಿಂಗ್ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವ್ರು ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಇತ್ತೀಚಿನ ಕೊನೆ ಲಾಸ್ಟ್ 2 ವೀಕ್ಸ್ ಅಲ್ಲಿ ಅವ್ರಿಗೆ ತುಂಬಾ ಕಾಡ್ತಿದೆ, ಅವ್ರು ನಾನು ಎಲ್ಲೋ ತಪ್ಪು ಮಾಡಿದೀನಿ, ಎಲ್ಲೋ ಎಡವಿದ್ದೀನಿ. ಸೊ ಇಷ್ಟು ದಿವಸ ಅವ್ರಿಗೆ ಅದು ಇರ್ಲಿಲ್ಲ, ಹೊರಗಡೆ ಏನಾಗ್ತಿರ್ಬಹುದು ಏನು ಅಂತ. ಸೊ ಎಲ್ಲೋ ಒಂದ್ ಕಡೆ ನಾವು 3 ಜನ ಹೋದ್ಮೇಲೆ ಅವ್ರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಅಂತ ಅನ್ಸ್ತಿದೆ. ಎಷ್ಟು ಜೊತೆ ಬಟ್ಟೆ ತಗೊಂಡು ಹೋಗಿದ್ರಿ ತಾವು? ನಾನು ಆಲ್ಮೋಸ್ಟ್ ಫಿನಾಲೆ ತನಕ ಆಗಷ್ಟೇ ತಗೊಂಡು ಹೋಗಿದ್ದೆ. ಓಕೆ, ಎಷ್ಟು ಪೇರ್ಸ್ ಇತ್ತು? ಆಲ್ಮೋಸ್ಟ್ 50 ಪೇರ್ಸ್ ಇತ್ತು. ಓಕೆ, ಈಗ ಎಷ್ಟು ಯೂಸ್ ಆಗಿದೆ? ನೆಕ್ಸ್ಟ್ ಏನ್ ಮಾಡ್ತೀರಿ ಉಳಿದಿರೋದನ್ನ? ಅದೇ ಉಳಿದಿರೋದು ಇನ್ಮೇಲೆ ದಿನ ಒಂದೊಂದು ಹಾಕೊಂಡ್ಬೇಕಷ್ಟೇ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದೀನಿ. ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀರಿ ಈ ಕ್ಷಣಕ್ಕೆ? ಈ ಕ್ಷಣಕ್ಕೆ ಐ ಥಿಂಕ್ ಧನ್ರಾಜ್, ಶಶಿ ಅಂಡ್ ಕವಿತಾ. ಓಕೆ ಓಕೆ, ಅವ್ರು ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೋತಿರ್ಬಹುದಾ? ಅನ್ಕೋತೀನಿ, ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಒಂದ್ಸತಿ ನೀವು ಆಚೆ ಬಂದ್ಮೇಲೆ ಮೇ ಬಿ ಮಾತಿಗೋಸ್ಕರ 2 ಸತಿ ಮುಷ್ಟಿ ಬರಬಹುದು. ನೋಡಿ, ಈ ಟೈಮಲ್ಲಿ ನಾವು ಹಿಂಗಿರ್ತಿದ್ವಿ, ಅಥವಾ ಇಷ್ಟೊತ್ತಿಗೆ ಯೂಶಲಿ ನಾವು ನೈಟ್ ಟೈಮ್ ಬೇಗ ಮಲಗ್ತಿರ್ಲಿಲ್ಲ, ದೇವದ ಸ್ಟೋರಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಅದನ್ನ ಮೇ ಬಿ ಕತ್ಲಾದಾಗ ಅಯ್ಯೋ ಅಷ್ಟೊತ್ತಿಗೆ ಬಂದ್ಬಿಡ್ತಿದ್ಲು ದೇವದ ಕತೆ ಹೇಳಕ್ಕೆ, ಇನ್ನಿಲ್ಲ ಅನ್ಸ್ಬೋದು. ಬಟ್ ಗೇಮ್ ಅಂತ ಬಂದ್ಮೇಲೆ ನಾನೇ ನೋಡಿರೋ ಪ್ರಕಾರ ಇಲ್ಲ, ಜಸ್ಟ್ 1 ಡೇ, ಸೆಕೆಂಡ್ ಡೇ ಇಂದ ಕಾನ್ಸಂಟ್ರೇಟ್ ಆನ್ ದ ಗೇಮ್. ನಾನು ಆಡ್ಬೇಕು, ನಾನು ಆಡಕ್ ಬಂದಿದ್ದೀನಿ, ಮುಂದೆ ಹೋಗ್ಬೇಕು, ಇಷ್ಟೇ. ಸೊ ಎಲ್ಲೋ ಒಂದ್ ಕಡೆ ಯಾವಾಗಾದ್ರೂ ನಮ್ ರಿಲೇಟೆಡ್ ಏನಾದ್ರು ಟಾಪಿಕ್ ಬಂದ್ರೆ ಅಥವಾ ಏನಾದ್ರು ಸೀನ್ ನಡೆದ್ರೆ ಅವ್ರು ಹಿಂಗ್ ಮಾಡ್ತಾ ಇದ್ರು ಅನ್ನೋದು ಬರುತ್ತೆ ಹೊತ್ತು ಆಕ್ಚುಲ್ ಆಗಿ ಯಾರು ಮಿಸ್ ಮಾಡ್ಕೊಳ್ಳಲ್ಲ ಅಂತ ನಾನು. ವೈಲ್ಡ್ ಕಾರ್ಡ್ ನೀವು ಮತ್ತೆ ಮೇಘಶ್ರೀ ಹಾಗೆ ನಿವೇದಿತಾ ಕೂಡ ಗೆಸ್ಟ್ ಆಗಿ ಬಂದ್ರು. ಸೊ ಅವರು ಬಿಗ್ ಬಾಸ್ ಮೇಲೆ ಹೊರ ಬರ್ತಿದ್ದ ಹಾಗೆ ನೀವೆಷ್ಟು ಡಿಸ್ಟರ್ಬ್ ಆದ್ರೆ? ಯಾಕಂದ್ರೆ ಆ ವೈಲ್ಡ್ ಕಾರ್ಡ್ ಹೋದಾಗ ಅವ್ರ ನಡುವೆ ಇರುವಂತ ಬಾಂಡಿಂಗು, ಅಲ್ಲಿ ಆಲ್ರೆಡಿ ಮನೇಲಿ ಇರುವಂತಹ ಜನರ ಜೊತೆಲಿ ಇರುವಂತಹ ಒಂದು ಬಾಂಡಿಂಗು ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ ಮೇಘಶ್ರೀ ಅವ್ರನ್ನ? ಆಕ್ಚುಲಿ ಮೇಘಶ್ರೀ ನನಗೆ ಅಷ್ಟು ಮಾತುಕತೆ ಕಮ್ಮಿ ಆಗಿತ್ತು, ತುಂಬಾ ಕಮ್ಮಿ ಆಗಿತ್ತು. ಯಾಕಂದ್ರೆ ನಾವು ಫಸ್ಟ್ ಎಂಟರ್ ಆಗಿದ ತಕ್ಷಣ ನಾನು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ, ಅವಳು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಎಲ್ಲೋ ಒಂದ್ ಕಡೆ ನಾನು ನಿವೇದಿತಾ ತುಂಬಾ ಕ್ಲೋಸ್ ಆಗ್ಬಿಟ್ವಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಎಂಟರ್ ಆದಾಗ ನನಗೆ ಶಾಕ್, ನನಗೆ ಗೊತ್ತಿರಲಿಲ್ಲ ನನ್ನ ಜೊತೆ ಇಬ್ರು ಬರ್ತಿದ್ದಾರೆ ಅಂತ. ನಾನು ಅಯ್ಯೋ ಒಬ್ರು ಅನ್ಕೊಂಡೆ, ಅವ್ರ ಜೊತೆಗೆ ಇನ್ನೊಬ್ರು, ಅದಂದ್ರೆ ನಿವೇದಿತಾ ಬೇರೆ ಕಳ್ಸಿಬಿಡಿದಾರೆ, ಲೈಕ್ ಬಿಕಾಸ್ ಆಲ್ರೆಡಿ ಎಕ್ಸ್ ಕಂಟೆಸ್ಟೆಂಟ್ ಆಗಿದ್ರು. ಸೊ ಏನ್ ನಡೀತಿದೆ, ಇಲ್ಲ ಮೇ ಬಿ ಅವ್ರಿಗೆ ಗೆಸ್ಟ್ ಇರಬೇಕು, 2 ವೀಕ್ಸ್ಗೆ ಬಂದಿರಬೇಕು ಅಂತೆಲ್ಲೋ ಒಂದ್ ಕಡೆ ಅನ್ಸ್ತಿತ್ತು. ಸೊ ಹೋದಾಗ ನಾನು ಫಸ್ಟ್ ಅವ್ರಿಬ್ರ ಜೊತೆ ಮಾತಾಡೇ ಇರ್ಲಿಲ್ಲ, ಬಿಕಾಸ್ ವಿ ವರ್ ಬಿಸಿ ಗೆಟಿಂಗ್ ಟು ನೋ ದ ಹೌಸ್ ಪೀಪಲ್ ಅಲ್ಲಿ. ಅದಾದ ತಕ್ಷಣ ಎಲ್ಲೋ ಒಂದ್ ಕಡೆ ಎಲ್ಲ ಲಿವಿಂಗ್ ಏರಿಯಾದಲ್ಲಿ ಕೂತಿದಾಗ ನೀವಿ ಬಂದ್ ಪಕ್ಕದಲ್ಲಿ ಕೂತ್ಕೊಂಡ್ಲು. ಸೊ ಏನೋ ಒಂದ್ ಹೇಳಿದ್ಲು, ನನ್ಗೂ ಹಂಗೆ ಅನ್ಸಿದೆ. ಸೊ ಹಿಂಗ್ ಶುರು ಆಯ್ತು ನಮ್ ಕಾನ್ವರ್ಸೇಷನ್. ಹಂಗೆ ಹಂಗೆ ಮಾತಿಗೆ ಮಾತು ಗೊತ್ತಾಯ್ತು ನಾವ್ ಎಷ್ಟೊಂದು ಥಾಟ್ಸ್ ಸೇಮ್ ಇದೆ, ಅಂಡ್ ಇಬ್ಬರಿಗೂನು ಜಗಳ ಆಡೋದು ಇಷ್ಟ ಇಲ್ಲ. ಮತ್ತೆ ನಾವು ಕೂತ್ಕೊಂಡ್ರು ಇನ್ನೊಬ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಬಿಕಾಸ್ ನಮ್ಗೆ ಅದು ಇಷ್ಟ ಇರ್ಲಿಲ್ಲ. ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಇವ್ರ ಬಗ್ಗೆ ಮಾತಾಡೋದಾಗ್ಲಿ, ನಾವು ಕೂತ್ಕೊಂಡು ಬೇರೆ ಈ ಹಾಡು ಆಡೋಣ, ಈ ಹಾಡಿಗೆ ಈ ತರ ಡಾನ್ಸ್ ಮಾಡೋಣ, ನನ್ಗೂ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ, ಅವಳಿಗೂ ಡಾನ್ಸ್ ಅಂದ್ರೆ ಇಷ್ಟ. ಸೊ ಎಷ್ಟೊಂದು ಕಾಮನ್ ಟಾಕ್ಸ್ ಇತ್ತು ನಮ್ಮಲ್ಲಿ ಡಿಸ್ಕಸ್ ಮಾಡಕ್ಕೆ. ಎಲ್ಲೋ ಒಂದ್ ಕಡೆ ನಾವಿಬ್ರು ತುಂಬಾ ಅಟ್ಯಾಚ್ಡ್ ಆಗ್ಬಿಟ್ಟಿದ್ವಿ, ನಮ್ಗೆ ಗೊತ್ತಿಲ್ಲದೆ, ವಿ ಡಿಡ್ಂಟ್ ಪ್ಲಾನ್ ಇವಾಗ ನಾವು ವೈಲ್ಡ್ ಕಾರ್ಡ್ ಸೊ ಜೊತೆಗಿರೋಣ ಆ ಥರ ಏನೂ ಇಲ್ಲ. ಫಸ್ಟ್ ಡೇ ಆಕ್ಚುಲಿ ಮನೆಯವರೇ ತಮಾಷೆಗೆ ಹೇಳಿದ್ರು, ನೀವಿ ಜೀವಿ ಒಂದ್ ಗ್ರೂಪ್ ಅಂತ. ಸೊ ಅವ್ರು ಏನ್ ತಮಾಷೆಗೆ ಹೇಳಿದ್ರು, ಎಂಡಿಂಗ್ ಅಲ್ಲಿ ಅದು ಆಕ್ಚುಲಿ ನಿಜ ಆಗೋಯ್ತು. ನಾವಿಬ್ರು ಅಷ್ಟು ಒಟ್ಟಿಗೆ ಇದಾಗ್ಬಿಟ್ಟಿದ್ವಿ. ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಮಾತಾಡಿದ್ರ? ಈಗ ಆಲ್ರೆಡಿ 1 ಡೇ ಆಗಿದೆ. ಹೌದು, ನಿವಿ ಜೊತೆ ಮಾತಾಡಿದ್ರ? ನಾನು ಬಂದ ತಕ್ಷಣ ಆಲ್ರೆಡಿ ನನ್ನ ಫೋನಲ್ಲಿ ಅವ್ರದೊಂದು ಮೆಸೇಜ್ ಇತ್ತು, ಹಾಯ್ ಬೇಬಿ ಗರ್ಲ್ ಹೌ ಆರ್ ಯು ಅಂತ. ಸೊ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿ ಫೋನ್ ಮಾಡಿ ಮಾತಾಡಿದೆ. ಆಕ್ಚುಲಿ ಈ ವಾರದಲ್ಲಿ ಮೈಸೂರಿಗೆ ಹೋಗ್ತಿದ್ದೆ ಅವಳನ್ನ ಮೀಟ್ ಮಾಡಕ್ಕೆ. ಓಕೆ, ಈ ಬಿಗ್ ಬಾಸ್ ಮಲ್ಲಿರುವಂಥ ಸ್ಪರ್ಧಿಗಳು ಈ ವೈಲ್ಡ್ ಕಾರ್ಡ್ ಬಂದಂಥ ಸ್ಪರ್ಧಿಗಳನ್ನ ಅಷ್ಟು ಈಸಿಯಾಗಿ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇಲ್ಲೊಂದು ಕಡೆ ಪಾರ್ಶಾಲಿಟಿ ಇರುತ್ತೆ, ಇಲ್ಲೊಂದು ಕಡೆ ಗ್ರೂಪಿಸಮ್ ಅಲ್ಲಿ ಬೇರೆ ಬೇರೆ ಥರದ್ದು ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ, ಸ್ಟ್ರಾಟಜಿ ನಡೀತಾ ಇರುತ್ತೆ. ಅದು ನಿಮ್ಗೆ ತುಂಬ ಹರ್ಟ್ ಇದೆಯಾ ಈ ಸಲ? ಹರ್ಟ್ ಆಗಿಲ್ಲ, ಬಿಕಾಸ್ ಅದು ಎಕ್ಸ್ಪೆಕ್ಟೆಡ್ ಇತ್ತು, ಗೊತ್ತಿತ್ತು ಖಂಡಿತ ಹಿಂಗ್ ಮಾಡ್ತಾರೆ, ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಅಂತ. ಯಾಕಂದ್ರೆ ನಾವು ಪ್ರೀವಿಯಸ್ ಸೀಸನ್ ನೋಡಿರ್ತೀವಿ, ವೈಲ್ಡ್ ಕಾರ್ಡ್ ಬಂದ್ರೆ ಹಂಗೆ ಕಳ್ಸ್ಬಿಡ್ಬೇಕು ಅಂತಾನೆ ಕಾಯ್ಕೊಂಡಿರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಕೆಲವರು ಓಪನ್ ಆಗಿ ಮಾಡ್ತಿದ್ದು ಹರ್ಟ್ಗಿಂತ ಸ್ವಲ್ಪ ಕೋಪ ಬರ್ತಿತ್ತು. ಯಾಕೆ ನಾವು ಮನುಷ್ಯರೇ, ನಾವು ಕಂಟೆಸ್ಟೆಂಟ್ಸ್ ಆಗಿ ಬಂದಿರೋದು, ಏನಕ್ಕೆ ಆ ಭೇದ ಭಾವ? 70 ಡೇಸ್ 3 ಡೇಸ್ ಅಲ್ಲಿ ದಿನಗಳು ಜಾಸ್ತಿ ಕಮ್ಮಿ ಇರ್ಬೋದು, ಬಟ್ ಒಂದು ಮನುಷ್ಯ ಅವ್ನ ವ್ಯಕ್ತಿತ್ವ ಅನ್ನೋದು ಸೇಮ್ ಇರುತ್ತೆ. ಸೊ ನಾವು ಏನೋ ಒಂದು ಟ್ಯಾಲೆಂಟ್ ಇಟ್ಕೊಂಡು ಬಂದಿರ್ತೀವಿ. ಸೊ ಕೆಲವ್ರು ಮಾತಾಡಿದ ವಿಷಯ ನನಗೆ ತುಂಬಾ ಹರ್ಟ್ಗಿಂತ ಕೋಪ ಆಯ್ತು. ಟಾಸ್ಕ್ ವಿಚಾರ ಬಂದಾಗ 3 ವಾರಗಳ ಕಾಲ ತಾವಿದ್ರಿ. ಸೊ ಹೌ ಸ್ಟ್ರಾಂಗ್ ಜೀವಿತಾ ಅವರು?
ಫಸ್ಟ್ ವೀಕ್ ಟಾಸ್ಕ್ ಬಂತು, ನಿಮ್ಗೆ ಗೊತ್ತಿರೋಂಗೆ ಅದ್ರಲ್ಲಿ ನಾನು ಟಾಪರ್ ಆಗಿ ಅದರಿಂದ ನೆಕ್ಸ್ಟ್ ಕ್ಯಾಪ್ಟನ್ಶಿಪ್ಗೆ ಹೋಗಿ ಫಸ್ಟ್ ವೀಕಲ್ಲೇ ಕ್ಯಾಪ್ಟನ್ ಆದೆ. ಸೊ ತುಂಬ ಚೆನ್ನಾಗಾಯಿತು ಆ ಫಸ್ಟ್ ವೀಕು. ಸೊ ಎಲ್ಲೋ ಕಾಲೇಜ್ ಟೀಮ್ ಅಂತ ಬಂದಾಗ, ಸಿನ್ಸ್ ವಿ ವರ್ ಆಲ್ರೆಡಿ ಕಾಲೇಜ್ ಸ್ಟೂಡೆಂಟ್, ಸ್ವಲ್ಪ ಐಡಿಯಾಸ್ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡೋಣ, ನಮ್ದೊಂದು ಗ್ಯಾಂಗ್ ಥರ ಮಾಡೋಣ. ಇನ್ಫ್ಯಾಕ್ಟ್ ಎಲ್ರಿಗೂ ಐಡಿಯಾಸ್ ಕೊಟ್ಟೆ, ನವಿ ನೀನು ಅದು MLA ಮಗ ಅಂತ ಮಾಡು, ಆ್ಯಂಡ್ ನಾವಿಬ್ರು ಸ್ವಲ್ಪ ಕೂಲಿಶ್ ದಟ್ ಫಾರಿನ್ ರಿಟರ್ನ್ ಈ ಥರ ಮಾಡೋಣ, ಕೂಲ್ ಟೈಪ್ಸ್ ಅಂತ. ಸೊ ಹಿಂಗೆಲ್ಲ ಐಡಿಯಾಸ್ ಕೊಟ್ಟು ವಿ ಸ್ಟಾರ್ಟೆಡ್. ಅದು ತುಂಬ ಚೆನ್ನಾಗೋಯ್ತು. ನಾವು ಫಸ್ಟ್ ವೀಕೆ ಈ ಥರ ಟಾಸ್ಕ್ ಬಂದು ನಾನು ಗೆದ್ದು ಕ್ಯಾಪ್ಟನ್ ಆಗಿ, ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಅಂತ ಅದನ್ನ ಎಂಜಾಯ್ ಮಾಡ್ತಿದ್ದಂಗೆ ಬಂತು ಒಂದು ಸೆಕೆಂಡ್ ವೀಕ್ ಟಾಸ್ಕ್. ಅದು ಹೇಗಿತ್ತು ಅಂದರೆ, ಟಾಸ್ಕ್ ಬಂದಾಗ ವಿ ವರ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಮ್ಗೆ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಸೂಪರ್ ಹೀರೋ ಡ್ರೆಸ್ ಹಾಕೊಂಡು, ಐ ಸ್ಟಿಲ್ ರಿಮೆಂಬರ್, ನೀವು ಇಡೀ ಮನೆ ಓಡಾಡಿದ್ದೀವಿ ಆ ವಿಂಗ್ಸ್ ಇಟ್ಕೊಂಡು ಸೂಪರ್ ಹೀರೋ ಅಂತ ಬರ್ಸ್ಟರ್ ಆಯಿತು. ನಾವು ಆಪೋಸಿಟ್ ಒಂದು ಮಿರರ್ ಇದೆ, ಆ ಮಿರರಲ್ಲಿ ಹೇಗೆ ಕಾಣ್ತಿದ್ವಿ ನೋಡ್ಕೋಬೇಕಂತ ಈ ಅಂತ ಹಿಂಗೆ ಹೋಗ್ತಿದ್ವಿ, ಬಾಯ್ ಅಂತ ಬರ್ಜರ್ ಆಯಿತು. ಏನಾಯಿತು ಅಂತ ನೋಡೋಷ್ಟರಲ್ಲಿ ಬಂದೊಳ್ಳೆ ಬೀಳ್ಸಿ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಇವರು ಲೈಕ್ ಟಾಸ್ಕ್ ಹಿಂಗೆ ಆಡ್ತಾರ, ನಾವು ಯಾವುದೋ ರೀತಿ ಸ್ಟಾರ್ಟ್ ಮಾಡೋಣ ಅಂತ ಬಂದ್ವಿ. ನಾವು ಅಲ್ಲಿ ಎಂಟ್ರ್ ಆಗೋದಕ್ಕೋ ಮ್ಯೂಸಿಕ್ ಹೊಡೆದು ಹಿಂಗೆ ಮಾಡೋಷ್ಟರಲ್ಲಿ ಏನೇನೋ ಆಗ್ಬಿಟ್ಟಿತ್ತು. ಆಮೇಲೆ ಓಡ್ ಬಂದ್ವಿ, ನೀವು ಯಾವಿಬ್ರು ಯಾಕೆ ಆಚೆ ಹೋದ್ರಿ ಅಂತ ನಮ್ಮ ಗ್ರೂಪ್ ಅವರು. ನಾವಿಲ್ಲ ಆಕ್ಚುಲಿ ಮಿರರಲ್ಲಿ ನೋಡ್ಕೊಳಕ್ ಹೋದ್ವಿ ಸೂಪರ್ ಹೀರೋ ಅಂತ, ನಮ್ಗೆ ಗೊತ್ತಿಲ್ಲ ಇಷ್ಟು ಅಗ್ರೆಸಿವ್ ಆಗಿ ಟಾಸ್ಕ್ ಶುರು ಆಗುತ್ತೆ ಅಂತ. ಸೊ ಎಲ್ಲೋ ಒಂದು ಕಡೆ ಆಮೇಲೆ ನೆಕ್ಸ್ಟ್ ಬರ್ಜರ್ ಆಯಿತು. ಇಟ್ ವಾಸ್ ನನಗೆ ಏನಂದರೆ, ಅದು ನನಗೆ ವರ್ಸ್ಟ್ ಡೇ ಅಂತಲ್ಲ, ನನ್ನ ಇಡೀ ಲೈಫಲ್ಲೇ ವರ್ಸ್ಟ್ ಡೇ, ನಾಟ್ ಓನ್ಲಿ ಇನ್ ಬಿಗ್ ಬಾಸ್. ಯಾಕಂದರೆ ಅಲ್ಲಿ ತನಕ ಐ ವಾಸ್ ವೆರಿ ಪ್ಯಾಂಪರ್ಡ್. ಮನೇಲಾಗಲಿ ಫ್ರೆಂಡ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ರು, ಯಾರು ನಂಗೆ ಹರ್ಟ್ ಮಾಡೋ ಥರ ಮಾತಾಡ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಸಡನ್ ಆಗಿ ಫಿಸಿಕಲಿ ಮತ್ತು ಮೆಂಟಲಿ ಎರಡೂ ತುಂಬ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಯಿತು. ಒಂದು ಸ್ಪ್ರೇ ತಗೊಂಬಂದು ಅದನ್ನ ಆಟಕ್ಕೆ ಬಳಸಿ ಅದ್ರ ಮೇಲೆ ಕ್ಲಿಯರ್ ಆಗಿ ಬರ್ದಿತ್ತು. ಹೌದು, ಬಾಡಿಗೆ ಸ್ಪ್ರೇ ಮಾಡ್ಬೇಕಾದ್ರೆ 10-15 ಇಂಚಸ್ ದೂರ ಇಟ್ಕೊಂಡು ಮಾಡಿ, ಆ್ಯಂಡ್ ಕಣ್ಣಿಗಂತೂ ಸೋಕ್ಲೇಬಾರ್ದು. ಇನ್ಫ್ಯಾಕ್ಟ್ ಬೈ ಮಿಸ್ಟೇಕ್ ಆದ್ರೂ ಇಮ್ಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಡಾಕ್ಟರ್ ಅಂತ ಸ್ಪ್ರೇ ಮೇಲೆ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಆ ಸ್ಪ್ರೇ ಮನೇಲಿ ತುಂಬಾ ಇತ್ತು, ಬಿಕಾಸ್ ದೇವರ್ ಸ್ಪಾನ್ಸರರ್ಸ್ ತುಂಬಾ ಸ್ಪ್ರೇ ಇರೋದ್ರಿಂದ ಒಂದಾದ್ಮೇಲೆ ಒಂದು ಫಸ್ಟ್ ಬಂದ್ರು ಎಲ್ಲೋ ಒಂದ್ಸತಿ ಮಾಡ್ತಾರೆ ಸರಿ ಹೋಗುತ್ತೆ, ಸೆಕೆಂಡ್ ಟೈಮ್ ಮಾಡ್ತಾರೆ ಸರಿ ಹೋಗುತ್ತೆ, ಆಮೇಲೆ ಕಣ್ಣು ಮೂಗು ಬಾಯಿ ಕಿವಿ ಮುಖ ಮುಚ್ಕೊಂಡ್ರೆ ಕಿವಿಗೆ ಹೊಡಿತಾರೆ, ಇನ್ನು ಫುಲ್ ಕವರ್ ಮಾಡ್ಕೊಂಡ್ರೆ ಇಲ್ಲೆಲ್ಲ ಊಣ್ಸ್ ಆಗಿತ್ತು. ಆ್ಯಕ್ಚುಲಿ ಇನ್ನೂ ನನಗೆ ಲೈಟ್ ಮಾರ್ಕ್ಸ್ ಇದೆ, ಬಟ್ ಅವಾಗ ಇಟ್ ವಾಸ್ ಒಂಥರ ಉರಿಯೋ ಸ್ಟೇಜಲ್ಲಿ ಆ ಊಣ್ಸಿಗೆ ಹೊಡೆಯೋದು, ಅವಾಗ ಕೈ ತೆಗೆದ ತಕ್ಷಣ ಮುಖ ಕೊಡ್ಬಿಡೋದು. ಈ ಲೆವೆಲ್ ಟಾರ್ಚರ್ ಮಾಡ್ತಾರ, ಈ ಲೆವೆಲ್ಗೆಲ್ಲ ನಮ್ಗೆ ಹಿಂಸೆ ಮಾಡ್ತಾರ ಜಸ್ಟ್ ಫಾರ್ ಅ ಗೇಮ್. ಅದ್ರ ಮೇಲೆ ಇದೆ ಅದೆಷ್ಟು ಡೇಂಜರಸ್ ಅಂತ. ಸೊ ಎಲ್ಲೋ ಒಂದ್ ಕಡೆ ಶಶಿ ಅವ್ರನ್ನ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು. ಸೊ ಖಾರದ ಪುಡಿ ಹಾಕ್ಬಿಟ್ಟು, ಖಾರದ ಪುಡಿಯಲ್ಲಿ ಇನ್ಫ್ಯಾಕ್ಟ್ ನನಗೂ ಖಾರದ ಪುಡಿ ಹಾಕಿದ್ರು, ಖಾರದ ಪುಡಿ ಮೇಲೆ ಪರ್ಫ್ಯೂಮ್ ಹೊಡೆದಾಗ ನಮ್ಗೆ ಇನ್ನೂ ಜಾಸ್ತಿ ಆ ಪೇಯ್ನನ್ನು ತಡೆಯೋಕ್ಕಾಗ್ತಿಲ್ಲ, ನಮಗೆ ಉರಿ ಆಗ್ತಿತ್ತು. ಆ್ಯಂಡ್ ಶಶಿ ಅವರಂತೂ ಬಿದ್ದು ಬಡ್ಕೊಂಡು ಆಗ್ತಾ ಇಲ್ಲ ಕಣೋ, ಇದ್ರ ಪೊರ್ಲು ತಗೊಂಡು ಸಾಯಿಸ್ಬಿಡು ಅಂತಿದ್ದಾರೆ. ಈ ಕಡೆ ಧನ್ರಾಜ್ ಅವ್ರಿಗೆ ಆಲ್ರೆಡಿ ತುಂಬಾ ಸರ್ಜರೀಸ್ ಆಗಿದೆ. ಒಂದು ಹಂತದಲ್ಲಿ ತಾವು ಕೂಡ ಜೀವಿತ ಕೂಡ ಬ್ಲಾಸ್ಟ್ ಆದ್ರು, ಹೌದು, ತಡ್ಕೊಳಕ್ಕಾಗ್ಲಿಲ್ಲ, ಬಾಯಿಗೆ ಬಂದ ಹಾಗೆ. ಅಂದ್ರೆ ಲೈಕ್ ನಿಮ್ಮಲ್ಲೂ ಕೂಡ ಅಕ್ಕ ತಂಗಿರ್ತಾರೆ, ಅಥವಾ ಅಟ್ಲೀಸ್ಟ್ ನೋಡ್ಕೋಬೇಕು ಲೈಫಲ್ಲಿ ಹೇಗೆ ಬಿಹೇವಿಯರ್ ಮಾಡಬೇಕು, ಅಥವಾ ಒಂದು ಫಿಸಿಕಲ್ ಏನೋ ಟಾಸ್ಕ್ ಬಂದಾಗ ಕೂಡ ಹೇಗಿರ್ಬೇಕು ಅಂತ ಕೂಡ ತಾವು ಅಲ್ಲಿ ಏನೋ ಜೋರಾಗಿ ಕಿರಿಚ್ಕೊಂಡು ಸಿಟ್ಟಲ್ಲಿ ನೀವು ಮಾತಾಡ್ತಾ ಇದ್ರಿ. ಅದು ಯಾಕೆ ಅಂದರೆ, ನಾವು ನಮಗೆ ಕೊಟ್ಟಿದ್ದ ಕೀ ತುಂಬ ದಪ್ಪ ಆಯಿತು ಆ್ಯಂಡ್ ದೊಡ್ಡ ಕೀ ಅದು. ಸೊ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಹಿಂಗೆ ಕಿತ್ಕೊಂಡ್ಬಿಡ್ಬೋದು. ಸೊ ನಾವು ಎಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗದೆ ನಾವೇನು ಪ್ಲಾನ್ ಮಾಡಿದ್ವಿ, ಸೊ ವಿಲ್ ಜಸ್ಟ್ ಕೀಪ್ ಇಟ್ ಇನ್ಸೈಡ್. ಅಲ್ಲಿ ಯಾರು ಎತ್ತಲ್ಲ ಅಲ್ವಾ, ಆ್ಯಂಡ್ ಎನಿವೇಸ್ ಅಲ್ಲಿ ಹಾಕಕ್ಕೆ ಹೋಗ್ಬೇಕಾದ್ರೆ ನಾವೇ ಎತ್ತಾಕಬೇಕು, ಅವಾಗ ಕಿತ್ಕೊಳ್ತಾರೆ ಅಂತ ನಮಗಿತ್ತು. ಎಲ್ಲೋ ಗೇಮ್ ಸ್ಟಾರ್ಟ್ ಆದಾಗ ಅವ್ರು ಹುಡುಗಿ ಏನೂ ನೋಡ್ತಿಲ್ಲ, ಬಂದೆ ಲಿಟ್ರಲಿ ಪುಲ್ಲಿಂಗ್ ಔಟ್ ಪ್ಯಾಂಟ್ಸ್, ಟಾಪ್ ಎಳಿದ್ರಿಗೆ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ನನಗೊಂದು ಸೆಕೆಂಡ್ ಶಾಕ್ ಆಗೋಯ್ತು, ಹೇಗೆ ಒಂದು ಗೇಮ್ ಮನುಷ್ಯನ ಈ ಲೆವೆಲಿಗೆ ಚೇಂಜ್ ಮಾಡಿಬಿಡ್ತಾ. ಇಷ್ಟು ಕ್ಯಾಮೆರಾಸ್ ಇದೆ, ನಾವೇನಾದರೂ ಮಾತಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವಿ, ಲಿಟ್ರಲಿ ಪುಲ್ಲಿಂಗ್ ಶರ್ಟ್ ಎಳಿತಿದ್ದೀರಾ, ಪ್ಯಾಂಟ್ ಎರಡು ಕಾಲು ಇಟ್ಕೊಂಡಿದ್ದಾರೆ, ಇನ್ನೊಬ್ರು ಒಳಗಡೆ ಕೈಯಾಗಿ ತಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಷ್ಟು ಕೆಡ್ದಾಗ ಕಾಣಿಸ್ತಿತ್ತು ನಮ್ಗೆ ಅಲ್ಲಿ ನಿಂತ್ಕೊಂಡು ಅದನ್ನ ನೋಡೋಕ್ಕೆ. ಅಂದರೆ ಐ ವಾಸ್ ಲೈಕ್, ಸೆಕೆಂಡ್ ಇದ್ದಿದ್ರೆ ಮೋಸ್ಟ್ಲಿ ಜೀವಿತ ಒಂದೆರಡು ಬಿಟ್ಟಿರ್ತಿದ್ರೆ ಏನೋ ಮೋಸ್ಟ್ಲಿ. ಹೌದು, ಆ್ಯಕ್ಚುಲಿ ನಾನು ಇದನ್ನ ಸ್ಟೇಜ್ ಮೇಲೂ ಹೇಳಿದೆ, ನನಗೆ ಒಂದು ಸೆಕೆಂಡ್ ಅನ್ಸ್ಬಿಡ್ತು, ಇವ್ರ ನೋವನ್ನ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಈ ಧನು ಶಶಿ ಅವರು ಏನು ಅಳ್ತಾ ಇದ್ರು, ಅವ್ರ ಪೇನ್ ನನಗೆ ನೋಡೋಕ್ಕಾಗದೆ. ಅಟ್ಲೀಸ್ಟ್ ಎನಿವೇಸ್ ನಾನು ಬಂದಿದ್ದೀನಿ, ಅವ್ರಿಗೆ ಇರಬೇಕು ಅನ್ನೋ ಡ್ರೀಮ್ ಜಾಸ್ತಿ ಇದೆ. ಸೊ ಅವ್ರಿಗೆ ಹೇಳಕ್ ಬದಲು ನಾನೇ ಏನಾದರೂ ತಗೊಂಡು ಹೊಡೆದ್ಬಿಟ್ಟು ಜಸ್ಟ್ ಗೋ. ಹಿಸ್ಟ್ರಿ ರಿಪೀಟ್ ಆಗ್ತಿತ್ತು. ಲಾಸ್ಟ್ ಇಯರ್ ಸಂಯುಕ್ತ ಅವರು ಕೈ ಮಾಡಿದ್ರು, ಮೇ ಬಿ ಈ ವರ್ಷ ಜೀವಿತ. ನಂಗೆ ಆಕ್ಚುಲಿ ಅದೇ ಬಂದಿದ್ದು, ನಾನು ಕಣ್ಣು ಮುಚ್ಚಿ ಹಿಂಗೆ ಓಪನ್ ಮಾಡಿದೆ, ನೆಕ್ಸ್ಟ್ ಸಂಯುಕ್ತ ಆದ್ಮೇಲೆ ಜೀವಿತ ಅಂತ ಬರುತ್ತೆ, ಯೋಚನೆ ಮಾಡು ನಿನ್ಗೆ ಏನು ನಡೀತಿದೆ ಅಂತ. ಇನ್ಫ್ಯಾಕ್ಟ್ ಅಡ್ಗೆ ಮನೇಲಿ ನನ್ಗೆ ಅಟ್ಯಾಕ್ ಮಾಡಿದ್ರು ಅವರು. ನಾನು ಅಡ್ಗೆ ಮನೆ ಸುತ್ತಾ ಇದ್ದೆ, ಅಲ್ಲಿ ಟೀ ಕಾಯಿಸೋದು ಇದು ಕಾಣಿಸ್ತು, ಆಲ್ಮೋಸ್ಟ್ ಕೈ ಹಿಂಗ್ ಹೋಗ್ತಿದೆ ಹಿಂಗ್ ಬರ್ತಿದೆ, ಹೋಗ್ಬಿಡ್ಲಾ ಬಿಕಾಸ್ ನನ್ಗೆ ಗೊತ್ತಿತ್ತು ದ ಮೂಮೆಂಟ್ ನಾನು ಹೊಡೆದ್ರೆ ನೆಕ್ಸ್ಟ್ ಮಿನಿಟ್ ಐಲ್ ಬಿ ಔಟ್ ಆಫ್ ದ ಹೌಸ್ ಅಂತ. ಸೊ ಏನು ಈ ವಾರ ಕ್ಯಾಪ್ಟನ್ ಬೇರೆ ಆಗಿದ್ದೀನಿ, ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ, ಏನ್ ಮಾಡ್ಲಿ, ಹೊಡಿಲ್ಲ ಬೇಡವಾ ಅಲ್ಲ ಅವ್ರು ಅಳ್ತಿರೋದು ನೋಡಕ್ ಆಗ್ತಿಲ್ಲ.
ಸೊ ಎಲ್ಲೋ ಒಂದ್ ಕಡೆ ತುಂಬಾ ಕನ್ಫ್ಯೂಷನ್ ಡಿಸ್ಟರ್ಬ್ ಆಗಿದ್ದೀನ ನಿಮ್ಗೆ ಆ ಟಾಸ್ಕ್ ಕೂಡ ಹೌದು. ಹೌದು. ಎಸ್, ಯಾವ ಪ್ಲೇಸ್ ತುಂಬಾ ಮಿಸ್ ಮಾಡ್ಕೋತೀರಿ ಈ ಕ್ಷಣಕ್ಕೆ? ಬಿಗ್ ಬಾಸ್ ಮಲ್ಲಿರುವಂತ ಅಷ್ಟು ಪ್ಲೇಸಸ್, ಐ ಥಿಂಕ್ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಅವ್ರದೇ ಫೇವರೇಟ್ ಪ್ಲೇಸಸ್ ಇರುತ್ತೆ. ತಮ್ಗೆ ಏನ್ ಮಿಸ್ ಮಾಡ್ಕೋತೀರಿ? ನಂಗೆ ಗಾರ್ಡನ್ ಏರಿಯಾ. ಓಕೆ. ಅಲ್ಲೊಂದೇ ನಾವು ಆಚೆ ಬಂದ್ರೆ ಆಕಾಶ ನೋಡ್ಬೋದಾಗಿತ್ತು, ಸ್ವಲ್ಪ ಫ್ರೆಶ್ ಹೇರ್ ಸಿಕ್ತಿತ್ತು. ಸೊ ಗಾರ್ಡನ್ ಏರಿಯಾನ ತುಂಬಾ ಮಿಸ್ ಮಾಡ್ತೀನಿ. ಅಲ್ಲಿ ಮನುಷ್ಯರಿಗಿಂತ ಆಕಾಶ ನೋಡೋದೇ ಬೆಸ್ಟ್ ಅಂತೀರಿ ಹಾಗಾದ್ರೆ? ಹೌದು, ಸಮ್ಟೈಮ್ಸ್ ಅನ್ಸುತ್ತೆ ಆತರ. ಓಕೆ, ಯಾಕೆ ಇಷ್ಟ ಆಗ್ಲಿಲ್ಲ ಜನಗಳಿಗೆ, ಅಥವಾ ಇಷ್ಟು ಬೇಗ ಔಟ್ ಆಗೋದಕ್ಕೆ ಏನ್ ರೀಸನ್ ಇರ್ಬೋದು? ಜೀವಿತ ಅವರ ಯಾವ ಕ್ವಾಲಿಟೀಸ್ ಇಷ್ಟ ಆಗದಿರ್ಬೋದಾಗಿತ್ತೆ? ಅದೇ ಆಕ್ಚುಲಿ ನಾನು ಅದನ್ನ ಫಿಗರ್ ಔಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಏನ್ ಇಷ್ಟ ಆಗಿಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನಾನ್ ನೋಡಿದಾಗ 77 ಡೇಸ್ ಅಂಡ್ ಈ ಕಡೆ 3 ವೀಕ್ಸ್ ಅಂದಾಗ ಇಲ್ಲಿ ಸ್ವಲ್ಪ ತೂಕ ಜಾಸ್ತಿ ಇದೆ. ಸೊ ಜನರಿಗೆಲ್ಲೋ ಅನ್ಸಿರ್ಬೇಕು ದಟ್ 77 ಡೇಸ್ ಅಂತ ಇವ್ರನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದೀನಿ. ಅಗೇನ್ 3 ವೀಕ್ಸ್ ಅಲ್ಲಿ ಈ ಕಡೆ ಟ್ರ್ಯಾಕ್ ಹೋಗೋದು ಸ್ವಲ್ಪ ಕಷ್ಟ. ಸೊ ಎಲ್ಲ ಇವರೇ ಹೋಗ್ಲಿ ಅನ್ನೋ ತರ, ಬಿಕಾಸ್ ನಾನು ನೋಡಿರೋ ಪ್ರಕಾರ ಹಾಗೆ ವೈಲ್ಡ್ ಕಾರ್ಡ್ಸ್ಗೆ ಜಾಸ್ತಿ ಸಪೋರ್ಟ್ ಸಿಗೋದಿಲ್ಲ. ಓಕೆ, ಹೋಗೋಕೆ ಮುಂಚೆ ಜೀವಿತ ಅವರು ಬಿಗ್ ಬಾಸ್ಗೆ ಎಷ್ಟು ಜನ ಫಾಲೋವರ್ಸ್ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ? ಈಗ ಎಷ್ಟಾಗಿದೆ? ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ನಾನು ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ನಾನು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ತಿರ್ಲಿಲ್ಲ. ಇಟ್ ಈಸ್ ವೆರಿ ಲೆಸ್. ನಾನು ಇಲ್ಲಿಂದ ಹೋಗಬೇಕಾದ್ರೆ ಹೇಳಿದ್ರು, ಇವನು ಹೋಗೋಕ್ಕಿಂತ ಮುಂಚೆ ಜಸ್ಟ್ ಒಂದು ಕ್ರಿಯೇಟ್ ಆದರೂ ಮಾಡಿಬಿಟ್ಟು ಹೋಗು, ಸೊ ದಟ್ ಏನಾದರೂ ಮೆಸೇಜಸ್ ಬಂದರೆ ನಿಂಗೆ ಗೊತ್ತಾಗುತ್ತೆ ಅಂತ. ಸೊ ಇಲ್ಲಿಂದ ಹೋಗಬೇಕಾದ್ರೆ ನಾನು ಆ್ಯಕ್ಚುಲಿ ಹೊಸದಾಗಿ ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಹೋದೆ. ಸೊ ಹೋಗಿ ಬರೋಸಲ್ಲಿ ಆಲ್ಮೋಸ್ಟ್ 10,000 ಫಾಲೋವರ್ಸ್ ಆಗಿದ್ದಾರೆ. ಸೊ ಅದು ನನಗೆ ಪ್ರಿಟಿ ಮಚ್ ಶಾಕಿಂಗ್, ಯಾಕಂದರೆ ಜಸ್ಟ್ 3 ವಾರದಲ್ಲಿ 10,000 ಆಗಿದ್ದಾರೆ ಅಂದರೆ ಅವಾಗ ಅನ್ಸ್ತು ಹಂಗಾದ್ರೆ ಇನ್ನೂ ಒಂದು ವಾರ ಇದ್ದಿದ್ರೆ ಇನ್ನೂ ಒಂದಷ್ಟು ಜಾಸ್ತಿ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ? ನಿಮ್ಮ ಫ್ಯಾಮಿಲೀಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅಥವಾ ನಿಮ್ಮನ್ನು ಫಾಲೋ ಮಾಡೋಂಥ ನೀವು ಸೀರಿಯಲ್ ಇಂದನೂ ಕೂಡ ಜನ ನಿಮಗೆ ನಿಮ್ಮನ್ನು ತುಂಬ ಹತ್ರ ನೋಡಿದ್ದಾರೆ. ಸೊ ಹೇಗೆ ಜನ ನಿಮ್ಮನ್ನ ರಿಸೀವ್ ಮಾಡ್ಕೋತಿದ್ದಾರೆ ಈಗ? ಎಲ್ಲ ಬಿಗ್ ಬಾಸ್ ಜೀವಿತ ಇದೇ ಥರನ ಹೇಗೆ? ಆ್ಯಕ್ಚುಲಿ ಎಲ್ರಿಗೂ ನನ್ನ ವಾಯ್ಸ್ ತುಂಬ ಇಷ್ಟ ಆಗಿದೆ, ತುಂಬ ಯೂನಿಕ್ ಆಗಿದೆ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ಇದನ್ನು ನನಗೆ ಒಬ್ಬರು ಡೈರೆಕ್ಟ್ರು ತುಂಬ ವರ್ಷದಿಂದ ಹೇಳಿದರು. ನಾನು ಯಾವುದೋ ಇದನ್ನು ನೋಡೋಕೆ ಹೋಗಿದ್ದೆ, ಆ್ಯಕ್ಚುಲಿ ಆಡಿಷನ್ ಅಂತೆಲ್ಲ ನೋಡೋಕೆ ಹೋಗಿದಾಗ ಒಂದು ಸೀರಿಯಲ್ ನಡೀತಿತ್ತು. ಆವಾಗ ನಾರ್ಮಲಾಗಿ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ನಿಂಗೆ ತುಂಬ ಯೂನಿಕ್ ವಾಯ್ಸ್ ಇದೆ ಅಂತ. ಮತ್ತು ಅವ್ರು ತೆಲುಗುಲಿ ಫೇಮಸ್ ಡೈರೆಕ್ಟರ್ ಆಗಿದ್ರು. ಸೊ ಹೌದಾ ಅಂದ್ಕೊಂಡು ನಾನು ಸುಮ್ಮನೆ ಬಂದುಬಿಟ್ಟಿದ್ದೆ, ನಂಗೆ ಗೊತ್ತಾಗ್ತಿರಲಿಲ್ಲ. ಬಟ್ ಎಲ್ಲೋ ಇವಾಗ ನಾನು ಕಮೆಂಟ್ಸ್ ಓದ್ಬೇಕಾದ್ರೆ ತುಂಬ ಜನ ವಾಯ್ಸ್ ಬಗ್ಗೆ ಮಾತಾಡಿದ್ದಾರೆ. ಸೊ ಎಲ್ಲೋ ಅಂದ್ಕೊಂಡೆ ಮೇ ಬಿ ಐ ಹ್ಯಾವ್ ಅ ಯೂನಿಕ್ ವಾಯ್ಸ್ ಅನ್ಸುತ್ತೆ ಅಂತ. ಮತ್ತೆ ಎಷ್ಟೊಂದು ಜನಕ್ಕೆ ನನ್ನ ಸ್ಮೈಲ್ ತುಂಬ ಇಷ್ಟ ಆಗಿದೆ, ತುಂಬ ಕ್ಯೂಟ್ ಆಗಿದೆ ನಿಮ್ಮ ಸ್ಮೈಲು ಅಂತ. ಇವತ್ತು ಆ್ಯಕ್ಚುಲಿ ನಾನು ಅಷ್ಟೊಂದು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗದೆ ಇನ್ಸ್ಟಾಗ್ರಾಮ್ ಲೈವ್ ಹೋಗಿದ್ದೆ. ಬಿಕಾಸ್ ತುಂಬ ಜನ ರಿಪ್ಲೈ ಮಾಡಿ ಮೇಡಮ್, ನೋಡಿ ಮೇಡಮ್ ಅಂತ ಕೇಳ್ತಿದ್ರು. ಅಟ್ಲೀಸ್ಟ್ ಒಂದು ಲೈವ್ ಹೋದರೆ ಗೊತ್ತಾಗುತ್ತೆ, ಆದಷ್ಟು ಹೇಳ್ಬೋದು ಅಂತ. ಸೊ ಅಲ್ಲಿ ಎಷ್ಟೊಂದು ಜನಕ್ಕೆ ನನ್ನ ಡಾನ್ಸ್ ಇಷ್ಟ ಆಗಿದೆ. ಅವ್ರು ಕೇಳ್ತಿದ್ರು ಮತ್ತೆ ಫಿನಾಲೆಲ್ಲಿ ಏನಾದರೂ ನಿಮ್ಮ ಬೆಲಿ ಡಾನ್ಸ್ ನೋಡೋಕೆ ಸಿಗುತ್ತಾ ನಮಗೆ, ಈ ಥರ ಎಲ್ಲ ತುಂಬ. ಅಂದರೆ ಒಂದು ವಿಷಯ ಈ ಥರ ನಾನು ಮಾಡಿರೋದು ಹೈಲೈಟ್ ಆಗಿಲ್ಲ ಅನ್ನೋ ಥರ ಇಲ್ಲ, ಪ್ರತಿ ಒಂದು ವಿಷಯದ ಬಗ್ಗೆನೂ ಎಲ್ರಿಗೂ ಗೊತ್ತು. ಒಬ್ರು ಸ್ಮೈಲ್ ಬಗ್ಗೆ ಹೇಳಿದ್ರೆ, ಒಬ್ರು ಕ್ರೇಜಿ SMS ಏನಾದ್ರು ಬಂದಿದೆಯಾ? ಅಂದರೆ ಅಫ್ಕೋರ್ಸ್ ಜೀವಿತ ಅವ್ರು ಸಿಂಗಲ್ ಇದ್ದಾರೆ, ಸೊ ಏನಾದ್ರು ಆ ಥರದ ಪ್ರಪೋಸಲ್ಸ್ ಬಂದಿದೆಯಾ ಏನಾದ್ರು? ಇಲ್ಲ, ಆಕ್ಚುಲಿ ಇನ್ನೂ ಆ ಥರ ಚೆಕ್ ಮಾಡಿಲ್ಲ, ತುಂಬಾ ಇದೆ. ಬಟ್ ಮೆಜಾರಿಟಿ ಬಂದಿರೋದು ನೀವು ಫ್ಯಾನ್, ನೀವು ಫಿನಾಲೆ ತನಕ ಇರಬೇಕಾಗಿತ್ತು, ನೀವು ಟಾಪ್ 5 ಬರೋ ಥರ ಎಲ್ಲ ಇದು ಇದೆ ನಿಮಗೆ. ಆ್ಯಂಡ್ ನನಗೆ ಇದ್ದಿದ್ದು ಒಂದೇ, ವೆನ್ ಐ ವಾಸ್ ಗೋಯಿಂಗ್ ಆಸ್ ಅ ವೈಲ್ಡ್ ಕಾರ್ಡ್, ಎಲ್ಲೋ ನನ್ನ ಜನ ನೋಡಿದಾಗ ಅವ್ರಿಗೆ ಅನಿಸ್ಬೇಕಾಗಿತ್ತು ದಟ್ ನಾನು ಫಸ್ಟಿಂದ ಇರುವಂಥ ಒಂದು ಕಂಟೆಸ್ಟೆಂಟ್, ಅಥವಾ ಫಿನಾಲೆಗೆ ಹೋಗೋಕ್ಕೆ ಅರ್ಹತೆ ಇರುವಂಥ ಒಂದು ಕಂಟೆಸ್ಟೆಂಟ್ ಅಂತ. ಸೊ ಎಲ್ಲೋ ಒಂದು ಕಡೆ ತುಂಬ ಮೆಸೇಜ್ ಆ ಥರ ಬಂದಿದೆ. ಮೇಡಮ್ ನಾವು ನೋಡಿದ್ವಿ, ಲೈಕ್ ನೀವು ಫಿನಾಲೆ ತನಕ ಇರಬೇಕು, ನೀವು ವೈಲ್ಡ್ ಕಾರ್ಡ್ ಆದ್ರೂ ಎಷ್ಟು ಚೆನ್ನಾಗಿ ಆಡಿದ್ರಿ, ವಿ ವಾಂಟ್ ಯು ಟು ಬಿ ಇನ್ ಟಾಪ್ 5 ಅಂತ ಹೇಳಿದ್ರೆ ಟಾಪ್ 3 ಅಂತ ಹೇಳಿದ್ದಾರೆ, ಮತ್ತೆ ನೀವು ಫಸ್ಟೇ ಬರಬೇಕಾಗಿತ್ತು, ಆ ಥರ ಕಂಟೆಸ್ಟೆಂಟ್ ನೀವು. ತುಂಬಾ ಜನ ನಿಮಗೆ ಫೀಡ್ಬ್ಯಾಕ್ ಬಂದಿದೆ. ಹಾಗಿದ್ರೆ ಫೈನಲ್ ಯಾರು ಬರ್ಬೋದು? ಟಾಪ್ 5 ಕಂಟೆಸ್ಟೆಂಟ್ಸ್ ಇರೋ ಪ್ರಕಾರ ಆಲ್ರೆಡಿ 8 ಜನ ಇದ್ದಾರೆ, ಇನ್ನು 4 ವಾರಗಳ ಕಾಲ ಇದೆ. ಸೊ ಯಾರು ಬರ್ಬೋದು? 5 ಜನ ಬರೋದಿದ್ರೆ ಟಾಪ್ 5 ಜನ: ಧನ್ರಾಜ್, ನವೀನ್, ಶಶಿ, ಹುಡುಗಿರಲ್ಲಿ ಮೇ ಬಿ ಐ ಥಿಂಕ್ ಕವಿತಾ ಅಂಡ್ ರ್ಯಾಪಿಡ್ ರಶ್ಮಿ. ಇನ್ನೊಬ್ರು ಯಾರು ಬರ್ತಾರೆ? ಇನ್ನೊಬ್ಬರು ಅಷ್ಟೇ, 4 ಜನನೇ ಟಾಪ್ 5ಗೆ. ಓಕೆ, ಅದರಲ್ಲಿ ಯಾರು ಇಬ್ಬರು ಕೊನೆಗೆ ಬರ್ಬೋದು? ಸುದೀಪ್ ಸರಿಯನ್ ಇಬ್ರು ಕೈ ಹಿಡ್ಕೊಂಡಿರ್ತಾರೆ, ಆ ಇಬ್ರು ಸ್ಪರ್ಧಿಗಳು ಯಾರು ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಆಗ್ಬೇಕು ನಿಮ್ ಪ್ರಕಾರ? ನನ್ನ ಪ್ರಕಾರ ನವೀನ್, ಸಜ್ಜು ಅಂಡ್ ಧನ್ರಾಜ್ ಅನ್ಸುತ್ತೆ. ಓಕೆ, ನನ್ಗೆ ಅವರಿಬ್ಬರೇ ಇರಬೇಕು. ಓಕೆ, ಏನ್ ರೀಸನ್ ಪರ್ಟಿಕ್ಯುಲರ್ ಅವರಿಬ್ಬರ ಮೇಲೆ? ಧನ್ರಾಜ್ ಅಟ್ ಹೋಲ್ ನೋಡಿದಾಗ, ಒಂದು ಬಿಗ್ ಬಾಸ್ ಜರ್ನಿ ನೋಡಿದಾಗ, ಆಸ್ ಎ ಕಂಟೆಸ್ಟೆಂಟ್ ಈಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಎಲ್ಲಿ ಎಷ್ಟು ಮಾತಾಡಬೇಕು, ಯಾವ ರೀತಿ ಆಟನ ಆಡಬೇಕು, ಮತ್ತು ತನ್ನನ್ನ ಬಿಟ್ಕೊಡ್ದೆ, ಮತ್ತು ಎಲ್ಲರ ಜೊತೆಗೂ ಮಾತಾಡ್ತಾರೆ ಅವರು. ಎಲ್ಲಿ ಫನ್ ಮಾಡಬೇಕು, ಮತ್ತು ಕೆಲವು ಫನ್ ಏನು ಮಾಡ್ತಾರೆ ಅದು ಯಾರಿಗೂ ಹರ್ಟ್ ಆಗೋ ರೀತಿ ಮಾಡಲ್ಲ. ಅಂದರೆ ನಾವೇನಾಗ್ತೀವಿ ನಮ್ಮ ಬಗ್ಗೆ ಜೋಕ್ ಮಾಡಿದ್ರೆ, ಯೂಶಲಿ ಅದು ತುಂಬ ಕಮ್ಮಿ ಆಗುತ್ತೆ. ನಮ್ಮ ಬಗ್ಗೆ ಏನಾದ್ರು ಜೋಕ್ ಮಾಡಿದ್ರೆ ಏನು ನನ್ನ ಬಗ್ಗೆನೇ ಮಾತಾಡ್ತಾರೆ ಅನ್ಸುತ್ತೆ. ಬಟ್ ಅವ್ರು ಹೇಳಿದ್ರೆ ಇನ್ನೂ ಹೇಳಿ ಅನಿಸ್ತಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಬಯಾಸ್ಟ್ ಆಗಿಲ್ಲ ಅನ್ಸುತ್ತೆ, ಮತ್ತು ಯಾರಿಗೂ ಕೆಟ್ಟದ್ದು ಮಾಡಿ ನಾನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಲ್ಲ. ಸೊ ಧನ್ರಾಜ್ ಅವ್ರಿಗೆ ಅದಕ್ಕೆ.
ಆ್ಯಂಡ್ ನವೀನ್ ಸಜ್ಜು ಏನಕ್ಕೆ ಅಂದರೆ ಅವರು ಅಷ್ಟೇ, ನಾನಾಯ್ತು ನನ್ನ ಪಾಡಾಯಿತು, ನಾನು ಏನಕ್ಕೂ ಇಂಟರ್ಫಿಯರ್ ಆಗೋಲ್ಲ, ನಾನು ನೀವು ಡಮ್ಮಿ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಈ ಮನೆಗೆ ಲಾಯಕ್, ಅವ್ರ ಬಾಯಲ್ಲೇ ಬಂತು. ಕೆಲವ್ರು ಅನ್ಕೋಬೋದು ನಾನು ಈ ಮನೆ ಇಲ್ಲ ನನ್ನಂಥವ್ರಿಗಲ್ಲ, ಈ ರಶ್ಮಿ ಆಂಡಿ ಅಂಥವ್ರಿಗೆ ಅನ್ಕೊಂಬಿಟ್ಟಿದ್ದೆ, ನನ್ನೆಲ್ಲ ಭಯ ಆಯಿತು ಅಂತ ಹೇಳಿದ್ರು ನಾನು ಹೋಗಿದ್ದು ಫಸ್ಟ್ ವೀಕಲ್ಲೇ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಜಗಳದಲ್ಲಿ ಇನ್ವಾಲ್ವ್ ಆಗೋದು ಇದೆಲ್ಲ ಇಷ್ಟ ಇಲ್ಲ, ಅವ್ರದ್ದೇ ಒಂಥರ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಅಗೇನ್ ಸಾಂಗ್ಸ್ ರೂಪದಲ್ಲಿ ಅಲ್ಲೇ ಕಂಪೋಸ್ ಮಾಡ್ತಾರೆ, ಅಲ್ಲೇ ಇನ್ಫ್ಯಾಕ್ಟ್ ನಮ್ಮ ಬಗ್ಗೆನೂ ಮಾಡಿದ್ರು. ನಾವು ಎಂಟ್ರಿ ಕೊಟ್ಟಿದ್ದು ಫಸ್ಟ್ ಏನೇ ನಂಗೆ ಆ ಸಾಂಗ್ ತುಂಬಾ ಇಷ್ಟ ಆಗಿದೆ. ಸೊ ನ್ಯೂ ಇಯರ್ಗೂ ಅಷ್ಟೇ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಿದ್ರು. ಮತ್ತೆ ನನ್ನ ಜೊತೆ ಬೆಲಿ ಡ್ಯಾನ್ಸಿಂಗ್ ಟ್ರೈನಿಂಗ್ ಕೂಡ ತಗೊಂಡ್ರು. ಕಲಿತೆ ಅಂಡ್ ನಾವು ಪ್ರೆಸೆಂಟ್ ಕೂಡ ಮಾಡಿದ್ವಿ. ಬಿಗ್ ಬಾಸ್ಗೂ ಆಕ್ಚುಲಿ ಒಪ್ಪಿಗೆ ಆಗಿಲ್ಲ ಅಂತ ಬಂತು, ಯಾಕಂದ್ರೆ ಎಲ್ಲೋ ಡ್ಯಾನ್ಸ್ ಅಲ್ಲಿ ಇನ್ನೂ ಅವ್ರು ಪರ್ಫೆಕ್ಷನ್ ಹುಡುಕ್ತಿದ್ರು ಅಂತ. ಬಟ್ ಸಿಂಗಿಂಗ್ ವೈಸ್ ನವೀನ್ ಅವ್ರು ತುಂಬಾ ಹ್ಯಾಪಿ ಇದ್ರು, ಸೂಪರ್ ಆಗಿ ಹಾಡಿದೆ ಅಂತ ಹೇಳಿದ್ರು. ಎಲ್ಲೋ ಬೆಲ್ಲಿ ಡ್ಯಾನ್ಸ್ ಒಂದು ಟಫ್ ಫಾರ್ಮ್ ಆಫ್ ಡ್ಯಾನ್ಸ್ ಆಗಿರೋದ್ರಿಂದ ಅವ್ರಿಗೆ 100% ಅದನ್ನ ಮಾಡೋದಕ್ಕೆ ಕಷ್ಟ ಆಯ್ತು. ಯಾರು ಗೆಲ್ಲಬಾರ್ದು ಬಿಗ್ ಬಾಸ್ ನಿಮ್ ಪ್ರಕಾರ? ಗೆಲ್ಲೇಬಾರ್ದಪ್ಪ ಅವರು ಆ ಒಂದು ಪ್ಲೇಸಿಗೆ ಅಥವಾ ಬಿಗ್ ಬಾಸ್ ಟೈಟ್ಲಿಗೆ ಅವರು ಅರ್ಹರಲ್ಲ ಅನ್ನೋದಿದ್ರೆ ಯಾರು? ಅಕ್ಷತಾ ಅವರು. ರೀಸನ್ ಅವರು ಐ ಥಿಂಕ್ ಬಿಗ್ ಬಾಸ್ಗೆ ಬಂದಿರೋ ಪರ್ಪಸ್ನೇ ಮರ್ತು ಬಿಟ್ಟಿದ್ದಾರೆ. ಇವಾಗ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಎಲ್ರಿಗೂ ಒಂದು ಪರ್ಪಸ್ ಇರುತ್ತೆ. ಮತ್ತು ಬಿಗ್ ಬಾಸ್ ಅನ್ನೋದು ಎಂಥ ವೇದಿಕೆ ಅಂದರೆ ನೀವು ಎರಡು ರೀತಿ ಫೇಮಸ್ ಆಗ್ಬೋದು, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೇಯಲ್ಲಿ. ಸೊ ನಾನು ನೋಡ್ತಿರೋಂಗೆ ಅವ್ರು ನೆಗೆಟಿವ್ ವೇಲೆ ತುಂಬ ಫೇಮಸ್ ಆಗಿದ್ದಾರೆ. ಮತ್ತು ನಾವೆಷ್ಟು ಪಾಪ್ಯುಲಾರಿಟಿ ಇರುತ್ತೋ ಅದನ್ನು ಡಬಲ್ ಮಾಡ್ಕೋಬೇಕು. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ವಲ್ಪ ಇರೋ ಹೆಸರು ತುಂಬ ಹಾಳು ಮಾಡ್ಕೊಂಬಿಟ್ರು ಅಂತ ನನಗನ್ನಿಸ್ತಿದೆ. ಯಾಕಂದರೆ ಅವ್ರ ಕಾನ್ಸಂಟ್ರೇಷನ್ ಅನ್ನೋದು ಮನೇಲಿ ರಾಕೇಶ್ ಮೇಲೆ ಜಾಸ್ತಿ ಇರುತ್ತೆ ದ್ಯಾನ್ ಎನಿಥಿಂಗ್ ಎಲ್ಸ್ ಅಂತ ಹೇಳ್ಬೋದು. 21 ಡೇಸ್ಗೆ ಏನು ಕಲ್ತ್ರಿ ಜೀವನದಲ್ಲಿ? ಆ್ಯಕ್ಚುಲಿ ತುಂಬ ಕಲ್ತಿದ್ದೀನಿ. ಒಬ್ಬೊಬ್ರು ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುವಂಥ ಜನ ಅಲ್ಲಿ. ಸೊ ಎಲ್ಲೋ ಒಂದು ಕಡೆ ನಾನು ಅಂತ ಬಂದರೆ ಅವ್ರು ಏನನ್ನೂ ಲೆಕ್ಕ ಮಾಡಲ್ಲ. ನಾನಿಲ್ಲಿ ಬಂದಿರೋದು ನಾನಿಲ್ಲಿ ಒಬ್ಬರೇ ಗೆದಿಬೇಕು. ಸೊ ಏನೇ ಆದರೂ ನಾನು ಫಸ್ಟ್ ಇಟ್ಕೊತೀನಿ, ಆಮೇಲೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಎಲ್ಲೋ ನಾವು ಹೊರಗಡೆ ಏನು ಮಾಡ್ತೀವಿ, ನಾವು 3-4 ಜನ ಇದ್ದರೆ ನಾವು ಎಲ್ರದ್ದು ಡಿಸಿಷನ್ ತಗೊಂಡು ನಾನು ಡಿಸೈಡ್ ಮಾಡ್ತೀವಿ. ಅಲ್ಲಿಲ್ಲ, ನಾನು ಗೆದಿಬೇಕು, ಅವ್ರಿಗೆ ಹರ್ಟ್ ಆಗ್ತಿದೆ ಪರವಾಗಿಲ್ಲ, ನಾನು ಬಂದಿರೋದೇ ಇದಕ್ಕಲ್ಲಿ ಅಂದ್ಬಿಟ್ಟು ಈ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಇವ್ರನ್ನ ನೋಡಿದಾಗ ಇದು ವ್ಯಾಲ್ಯೂಸ್ ಎಲ್ಲ ನಮಗೆ ತಗೊಂಡ್ರೆ ಲೈಫಲ್ಲಿ ಒಂದೊಂದು ಕಡೆ ನಾವೆಲ್ಲ ಎಲ್ಲಾದರೂ ಸ್ಟಕ್ ಆದಾಗ ಈ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಇಲ್ಲಿ ನಡೆದಿದ್ನೆಲ್ಲ ನಾವು ಒಂದ್ಸತಿ ಯೋಚನೆ ಮಾಡಿಬಿಟ್ರೆ ಸಾಕು, ನಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಎಲ್ಲೊಂದ್ ಕಡೆ ಜೀವಿತ ಅವರು ಕ್ಲೀನಿಂಗ್ ವಾಷಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದೀರಿ, ಜೀವನದಲ್ಲಿ ತುಂಬಾ ವಿಚಾರ ಕಲ್ತಿದ್ದೀರಿ, ಅದ್ರಲ್ಲಿ ಇದು ಕೂಡ ಒಂದು. ಹೌದು, ಯಾಕಂದ್ರೆ ಆಂಟಿ ನಿಮ್ಮನ್ನ ನೇರವಾಗಿ ಟಾಯ್ಲೆಟ್ ಕ್ಲೀನ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾಮಿನೇಟ್ ಮಾಡ್ತಾರೆ, ನಿಮ್ಮ ಹೆಸರನ್ನು ತಗೋತಾರೆ. ಕೆಲವೊಂದು ಕಡೆ ನಿಮ್ಗೆ ತುಂಬಾ ಹರ್ಟ್ ಆಗುತ್ತೆ, ಹೌದು ನಾನು ವಾಶ್ ಮಾಡಿರ್ಲಿಲ್ಲ ಈಗ ವಾಶ್ ಮಾಡಿದೀನಿ ಅನ್ನೋ ತರದಲ್ಲಿ. ಸೊ ಅವೆಲ್ಲ ಕೂಡ ಜೀವನದಲ್ಲಿ ಪಾಠ ಆಗಿದೆಯಾ ಹೇಗೆ ತಮಗೆ? ಹೌದು, ಆಕ್ಚುಲಿ ವಾಷಿಂಗ್ ಕ್ಲೀನಿಂಗ್ ಅಂತ ಬಂದಾಗ ನಾನು ಡೆಫಿನೆಟ್ಲಿ ಹೇಳಿದ್ದೆ ವಾಸ್ ಅ ವೆರಿ ಪ್ಯಾಂಪರ್ಡ್ ಕಿಡ್, ನಾನು ಏನೂ ಮಾಡಲ್ಲ ಮನೇಲಿ ಕೆಲಸ ಅಂತ. ಸೊ ಅಲ್ಲೆಲ್ಲ ಹೋಗಿ ಸೆಕೆಂಡ್ ವೀಕೆ ಬಾತ್ರೂಮ್ ತೊಳೆ ಅಂದಾಗ ನಂಗೆ ಒಂಥರ ಆಗೋಯ್ತು. ಸೀರಿಯಸ್ಲಿ ನಾನು ಅಯ್ಯೋ ಹಿಂಗೆ ಏನು ಮಾಡೋದು ಗೊತ್ತಾಗ್ಲಿಲ್ಲ. ಬಟ್ ಎಲ್ಲೋ ನಾನು ಒಂದು ಕಡೆ ನಾನು ಮಾಡಿದ ಕೆಲಸನೂ ಹಂಗೆ ಉಳಿಸ್ಕೊಳ್ಳಿಲ್ಲ. ಧನರಾಜ್ ಅವ್ರ ಕೈಲಿ ತೊಳಿಸಿದ್ದೆ ಫಸ್ಟ್ ಡೇ. ಅವ್ರು ಹೇಳಿದ್ರು ನಾನೇ ಹೆಲ್ಪ್ ಮಾಡ್ತೀನಿ, ನಾನೇ ತೊಳಿತೀನಿ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇ ಹೇಳಿದ್ದು ನಾನು ತೊಳಿತೀನಿ, ನನಗೆ ಲಾಸ್ಟ್ ಇಯರ್ ತೊಳೆದ ಅಭ್ಯಾಸ ಇದೆ ಅಂತ. ಸೊ ಎಲ್ಲೋ ಒಂದು ಕಡೆ ಕೆಲಸ ನಾನು ಮಾಡಿರಲಿಲ್ಲ, ಪ್ಲಸ್ ಪೆಂಡಿಂಗು ಉಳಿಸಿರ್ಲಿಲ್ಲ, ಕೊಟ್ಟಿದ್ದ ಕೆಲಸ ಕಂಪ್ಲೀಟ್ ಮಾಡಿದ್ದೆ. ಆದ್ರೂ ಇವ್ರು ಬಂದ್ಬಿಟ್ಟು ನನ್ನ ಹೆಸರು ತಗೊಂಡ್ರಲ್ಲ ಜಸ್ಟ್ ಬಿಕಾಸ್ ನಾನು ಬಾತ್ರೂಮ್ ತೊಳೆದಿಲ್ಲ ಅಂತ, ಅದು ಒಂದು ರೀಸನ್ ನೀವು ನನಗೆ ನಾಮಿನೇಟ್ ಮಾಡೋಕ್ಕೆ ಅಂತ. ಆ ವಿಷಯದಲ್ಲಿ ಸ್ವಲ್ಪ ಕೋಪ ಬಂದಿತ್ತು. ಓಕೆ, ಜೀವಿತ ಲೈಫಲ್ಲಿ ಬಿಗ್ ಬಾಸ್ ಮುಗೀತು, ವಾಟ್ ನೆಕ್ಸ್ಟ್ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಫ್ಯಾಮಿಲಿ ಜೊತೆ ಒಂದ್ಸತಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಂತೀನಿ. ಅಂದ್ರೆ ಸೀರಿಯಲ್ ಮತ್ತೆ ಕಮ್ ಬ್ಯಾಕ್ ಮಾಡೋ ಪ್ಲಾನ್ಸ್ ಇದೆಯಾ ಅಥವಾ ಸಿನಿಮಾನೇ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇದೆಯಾ ಹೇಗೆ? ಅದೇ ಗೊತ್ತಿಲ್ಲ ಏನ್ ಆಗುತ್ತೆ ಅಂತ. ಆಫರ್ಸ್ ಇದೆ ಸೀರಿಯಲ್ಸ್ಗೆ. ಸೊ ಬಿಗ್ ಬಾಸ್ ಮನೆಗಿಂತ ಹೋಗೋಕ್ಕಿಂತ ಮುಂಚೆನೇ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅಂತ ಬಂದಾಗ ಇಲ್ಲಿ ಹೋಗ್ಬಿಟ್ಟು ಬರೋಣ, ಆಮೇಲೆ ಅಲ್ಲಿ ಸಿ ಟು ಇಟ್ ಅಂತ ಅನ್ಕೊಂಡಿದ್ದೆ. ಸೊ ಈಗ ಅದೇ ನೋಡಬೇಕು ಇನ್ಮೇಲೆ ಯಾವ ಥರ ಆಫರ್ಸ್ ಬರುತ್ತೆ, ಒಂದ್ಸತಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳಕ್ ಸಾಧ್ಯ. ಜೀವಿತ ಅವ್ರನ್ನ ಸೀರಿಯಲ್ ಜನ ನೋಡಿದ್ರು, ಇಷ್ಟಪಟ್ಟಿದ್ರು, ಬಿಗ್ ಬಾಸ್ ಕೂಡ ನೋಡಿದ್ರು, ಇಷ್ಟಪಟ್ಟಿದ್ರು. ಬಟ್ ಜೀವಿತ ಅವರ ಬಗ್ಗೆ ಒಂದಷ್ಟು ಎಲ್ರಿಗೂ ಗೊತ್ತಿಲ್ಲ. ಸೊ ಬೇಸಿಕಲಿ ಫ್ಯಾಮಿಲಿ ಅವರು ಪೇರೆಂಟ್ಸ್ ಬಗ್ಗೆ ನೀವು ಓದಿದ್ದೆಲ್ಲಿ ಜೀವಿತ ಅವರು? ಆಕ್ಚುಲಿ ನಾನು ಬ್ಯಾಂಗ್ಳೂರ್, ಬಾರ್ನ್ ಅಂಡ್ ಬಾಟಪ್ ಎಲ್ಲ ಬ್ಯಾಂಗ್ಳೂರೇ. ಸೊ ಮಮ್ಮಿ ಹೌಸ್ ವೈಫ್, ಡ್ಯಾಡಿ ಬಿಸ್ನೆಸ್ ಮಾಡ್ತಾರೆ. ನಾನು ಕಾಲೇಜ್ ಸ್ಕೂಲ್ ಎಲ್ಲ ಬೆಂಗಳೂರಲ್ಲೇ ಮಾಡಿದ್ದು. ಸೊ ಕಾಮಲ್ ಹೈಸ್ಕೂಲ್ ಆ್ಯಂಡ್ ಕಾಮಲ್ ಪ್ರಿ ಯೂನಿವರ್ಸಿಟಿಲಿ PU ಮುಗಿಸ್ದೆ. ಅದಾದ್ಮೇಲೆ ನಾವು MCC. ಓಕೆ, ಸೀರಿಯಲ್ಗೆ ಹೇಗೆ ಎಂಟ್ರಿ? ನೀವು ಓದಿದ್ದೇ ಬೇರೆ, ನೀವು ಕೆಲಸ ಮಾಡ್ತಿರೋ ಫೀಲ್ಡೇ ಬೇರೆ, ಹೇಗೆ ಎಂಟ್ರಿ ಅದರಲ್ಲಿ? ಆ್ಯಕ್ಚುಲಿ ನಾನಿರೋ ಅಪಾರ್ಟ್ಮೆಂಟಲ್ಲೇ ಡಿರೆಕ್ಟರ್ ಒಬ್ರು ಇದ್ದಾರೆ, ವಿನು ಬಳಂಜ ಅಂತ. ಸೊ ಅವರು ಹಿಂಗೆ ಅಪಾರ್ಟ್ಮೆಂಟಲ್ಲಿ ನಾನು ಓಡಾಡ್ತಿರೋದು ನೋಡಿ ನನ್ನ ಮಮ್ಮಿ ಕಾಲ್ ಮಾಡಿದ್ರು, ಈ ಥರ ನಮ್ಮದು ಹೊಸ ಸೀರಿಯಲ್ ಒಂದು ಬರ್ತಾ ಇದೆ, ನಿಮ್ಮ ಮಗಳು ನೋಡಿದ್ದೀನಿ, ಸೊ ಟ್ರೈ ಮಾಡ್ತಾರಾ ಅಂತ. ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ಡ್ ಆಗಿದ್ದೆ, ಏನು ಮಾಡೋದು. ಆ್ಯಂಡ್ ಪ್ಲಸ್ ಅವ್ರ ಬಗ್ಗೆ ತುಂಬ ಕೇಳಿದ್ದೆ, ಲೈಕ್ ತುಂಬ ದೊಡ್ಡ ಡೈರೆಕ್ಟ್ರು, ಮತ್ತು ಎಷ್ಟೋ ಜನ ಯಶ್ ಅನ್ನೋ ಸ್ಟಾರ್ಸ್ನೆಲ್ಲ ಲಾಂಚ್ ಮಾಡಿದ್ದಾರೆ, ಅಷ್ಟೇ ವರ್ಕ್ ಮಾಡಿದ್ದಾರೆ ಅಂತ.
ಸೊ ಎಲ್ಲೋ ಒಂದು ಕಡೆ ಅವರೇ ಕರೆದಿರೋದ ಮೇಲೆ ನಾನು ಒಂದ್ಸತಿ ಹೋಗಿ ಅಟ್ಲೀಸ್ಟ್ ಮಾತಾಡಬೇಕು, ಹಂಗೆ ಇಲ್ಲ ಅಂತ ಹೇಳ್ಬಿಡ್ಬಾರ್ದು ಅಂತ ಮೀಟ್ ಮಾಡೋಕ್ಕೆ ಅಂತ ಹೋದೆ ಅವ್ರನ್ನ. ಬಟ್ ಅವತ್ತು ಮೇಕಪ್ ಹಾಕ್ಸ್ಕೊಂಡು ಬಾ ಅಂತ ಹೇಳಿದ್ರು. ಓಕೆ ಫೈನ್ ಅನ್ಕೊಂಡು ಮೇಕಪ್ ಮಾಡಿಸ್ಕೊಂಡೆ. ಆಮೇಲೆ ಸ್ಯಾರಿ ಕೊಟ್ಟರು. ಸ್ಯಾರಿ ಉಟ್ಕೋಬೇಕಾ ಯಾಕೆ ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ಹೆಂಗಿದ್ರು ಮಮ್ಮಿ ಜೊತೆಗಿದ್ರು. ಸೊ ಮಮ್ಮಿ ರೆಡಿ ಮಾಡಿದ್ರು. ಅದಾದ್ಮೇಲೆ ಒಂದು ಶೀಟ್ ಡೈಲಾಗ್ ಕೊಟ್ಟರು. ಐ ವಾಸ್ ಲೈಕ್ ಹಾಂ 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 ಅಂತ ನೋಡಿ ಅದು ಫುಲ್ ಕನ್ನಡದಲ್ಲಿತ್ತು. ಆ್ಯಂಡ್ ಗೊತ್ತಾಯ್ತು ಅದರಲ್ಲಿ ಹಳ್ಳಿ ಹುಡುಗಿ ಪಾತ್ರ, ಆ ಒಂದು ಹಳ್ಳಿಲಿ ಟೀಚರ್ ಅಂತ ಅಷ್ಟು ಗಂಭೀರವಾಗಿರ್ಬೇಕು ಅನ್ನೋದೆಲ್ಲ ಗೊತ್ತಾಗಿ ನಾನು ಇದು ನನ್ನ ಕೈಯಲ್ಲಿ ಆಗುತ್ತಾ, ಬಿಕಾಸ್ ಐ ಆಮ್ ಫುಲ್ ಲೈಕ್ ಟಾಮ್ ಬಾಯ್ ಥರ ಆಲ್ವೇಸ್ ಎಂಜಾಯಿಂಗ್ ಗೋಯಿಂಗ್ ಅರೌಂಡ್. ಪ್ರಾಕ್ಟೀಸ್ ಇರಲಿಲ್ಲ ಅದ್ರ ಬಗ್ಗೆ? ಹೌದು, ಪ್ರಾಕ್ಟೀಸ್ ಇರಲಿಲ್ಲ. ಈ ಥರ ಒಂದು ಮಾಡ್ಬೋದಾ ಅಷ್ಟು ಸೀರಿಯಸ್ ಆಗಿ ಅಂತ ಅನ್ಕೊಂಡಿದ್ದೆ. ಆಡಿಷನ್ ಆದ್ಮೇಲೆ ಅವ್ರಿಗೆ ಶಾಕ್ ಆಯ್ತು, ಇಷ್ಟು ಚೆನ್ನಾಗಿ ಮಾಡ್ತೇನೆ ನೀನು, ಮತ್ತೆ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ ಅಂತ. ನಾನು ನಿಜವಾಗ್ಲೂ ಹೌದಾ, ನಿಜ ಹೇಳ್ತಾ ಇದ್ದೀರಾ ಅಂತ. ಹೌದು ಅಂತ. ಆಮೇಲೆ ಕ್ಯಾರೆಕ್ಟರ್ ಗೊತ್ತಾಯ್ತು, ಲಂಗಾದವನಿ, ಉದ್ದ ಜಡೆ, ಲೈಫಲ್ಲೇ ಹಾಕಿಲ್ಲ ಲಂಗಾದವನಿ. ಫಸ್ಟ್ ಸೀರಿಯಲ್ ದೊಡ್ಡ ಬ್ರೇಕ್ ಸಿಕ್ತು ನಿಮಗೆ ಲೈಫ್? ಹೌದು. ಎಲ್ಲೋ ಒಂದು ಕಡೆ ಮದುವೆ ಫಂಕ್ಷನ್ ಅಂದಾಗ 1-2-3 hours ಹಾಕಿದ್ದು ಅಷ್ಟೇ ಲಂಗಾದವನಿ. ಅದು ಬಿಟ್ಟರೆ ಅದನ್ನು ಕ್ಯಾರಿ ಮಾಡಿ ಅದ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಹಳ್ಳಿ ಹುಡುಗಿ ಪಾತ್ರ ಅಂದಾಗಲೂ ಗೊತ್ತಾಗಲಿಲ್ಲ ಹೇಗೆ ಅಂತ. ಸೊ ಎಲ್ಲೋ ಒಂದು ಕಡೆ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ನನಗೆ ಗೊತ್ತಾಗಲಿಲ್ಲ ನಾನು ಇಷ್ಟು ಚೆನ್ನಾಗಿ ಮಾಡಿದ್ನ ಅಂತ. ಬಿಕಾಸ್ ಅದರಲ್ಲೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಒಂದೇನಂದ್ರೆ ಯಾರು ನನ್ನ ಕಂಡಿಡ್ತಿರ್ಲಿಲ್ಲ, ಬಿಕಾಸ್ ನಾನು ಹಿಂಗೆ ಆಚೆ ಹೋದ್ರೆ ಯಾರೂ ಗೊತ್ತಾಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಶೂಟಿಂಗ್ ಸೆಟ್ಟಲ್ಲೇ ಅನ್ಸುತ್ತೆ ನಾನು ಹೀಗೆ ಕೂತಿದ್ದಾಗ ಬಂದ್ಬಿಟ್ಟು ನನ್ನ ಜಾನಕಿ ಮೇಡಮ್ ಎಲ್ಲಿ ಕಾಣಿಸ್ತಾ ಇಲ್ಲ, ನಾವು ಅವ್ರ ಫ್ಯಾನ್ ಅಂತ ಕೇಳಿದ್ರು. ಸೊ ಎಲ್ಲೋ ಒಂದ್ ಕಡೆ ನಾನು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ ಅಂತ ಕೇಳಿದ್ದೆ. ಸೊ ಆ ಥರ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಆದರೂ ಆ ಕ್ಯಾರೆಕ್ಟರ್ ಜನಕ್ಕೆ ಇವತ್ತು ನೆನಪಿದೆ, ಇವತ್ತು ತುಂಬ ಇಷ್ಟಪಡ್ತಾರೆ. ಫ್ರೀದಾಗ ಏನು ಮಾಡ್ತೀರಿ ತಾವು? ಫ್ರೀ ಇದ್ದಾಗ ನಾನು ಜಾಸ್ತಿ ಹಾಡು ಕೇಳ್ತೀನಿ. ಆ್ಯಂಡ್ ಐ ಕೀಪ್ ಡಾನ್ಸಿಂಗ್, ಬಿಕಾಸ್ ನನಗೆ ಯೋಗ, ವರ್ಕೌಟ್, ಜಿಮ್ ಅನ್ನೋದಕ್ಕಿಂತ ಡಾನ್ಸ್ ಆಲ್ಸೋ ನೀವು ಸ್ವೆಟ್ ಔಟ್ ಮಾಡ್ಬೋದು. ಆ್ಯಂಡ್ ದಟ್ ಆಲ್ಸೋ ಹೆಲ್ಪ್ಸ್ ಯು ರೆಡ್ಯೂಸ್. ಸೊ ಐ ಪ್ರಿಫರ್ ಡಾನ್ಸಿಂಗ್ ಓವರ್ ಎನಿ ಎಕ್ಸಸೈಸ್ ಆರ್ ಜಿಮ್. ಸೊ ಐ ಕೀಪ್ ಡಾನ್ಸಿಂಗ್. ಅದಲ್ಲದೆ ನಂಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸೊ ಇವತ್ತು ಆಲ್ರೆಡಿ ನಾನು ಒಂದು ಲಾಂಗ್ ಡ್ರೈವ್ ಹೋಗಿ ಬಂದೆ. ಬಿಗ್ ಬಾಸ್ ಬಂದ ತಕ್ಷಣ? ಹೌದು, ಬಂದ ತಕ್ಷಣ. ಇವತ್ತು ಬೆಳಿಗ್ಗೆ ಹೋಗಿ, ನೀವು ಆಕ್ಚುಲಿ ಕಾಲ್ ಮಾಡಿದಾಗ ಹೊರಗಡೆನೇ ಇದ್ದೆ. ಆಮೇಲೆ ಅಲ್ಲಿಂದ ಬಂದಿಲ್ಲ. ಓಕೆ ಬರ್ತಿದ್ದಾರೆ, ನೀವು ಬರ್ತಿದ್ದೀರಾ ಅಂದಕ್ಕೆ ನಾನು ವಾಪಸ್ ಬಂದಿದ್ದು, ಇಲ್ಲಾಂದ್ರೆ ನೈಟೇ ಆಗ್ತಿತ್ತು ಬರೋದು. ಸೊ ಹಾಗಾಗಿ ಕಲರ್ಸ್ ಅವ್ರಿಗೆ ಏನು ಹೇಳ್ತೀರಿ? ಅಥವಾ ನಿಮ್ಮನ್ನ ಇಷ್ಟಪಡುವಂಥ ಫ್ಯಾನ್ಸ್ಗಳಿಗೆ ಅಥವಾ ವೋಟ್ ಮಾಡೋದಂಥವ್ರಿಗೆ ಅಥವಾ ಯಾರೆಲ್ಲ ಲೈಫಲ್ಲಿ ಜೀವಿತ ಬೆಳಿಬೇಕು ಅಂತ ಯಾರೆಲ್ಲ ಅನ್ಕೊಂಡಿದಾರೋ ಅವ್ರಿಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಕಲರ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಅದೊಂದು ಸಾಧಾರಣ ವೇದಿಕೆ ಅಲ್ಲ. ನನಗೆ ಗೊತ್ತಿರೋ ಹಂಗೆ ತುಂಬ ಜನ ಅವರೇ ಎಫರ್ಟ್ ಹಾಕಿ ನಾವು ಬರಬೇಕು ಅಂತ ಆಡಿಷನ್ ಕೊಡ್ತಾರೆ, ಊಟಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ಇಲ್ಲಿ ನಾನು ಆ್ಯಕ್ಚುಲಿ ನಾನೇ ಬರ್ತೀನಿ ಅಂತ ಕೇಳ್ಕೊಂಡು ಹೋಗೋದಿಲ್ಲ. ಅವರೇ ನನ್ನನ್ನು ನೋಡಿ ಗುರುತಿಸಿ ಓಕೆ ಈ ಕ್ಯಾರೆಕ್ಟರ್ನ ನಾವು ಬಿಗ್ ಬಾಸ್ ಮನೇಲಿ ಹಾಕ್ಬೋದು ಅಂತ ಹೇಳಿ ಕರೆಸಿ ಮಾತಾಡಿ ಐ ವೆಂಟ್ ಇನ್. ಸೊ ಎಲ್ಲೋ ಒಂದು ಕಡೆ ತುಂಬ ಜನ ನಾನೇ ಹೋಗ್ಬೇಕಂತ ಬಯಸ್ತಿರ್ಬೇಕಾದ್ರೆ ಇದು ನನಗೆ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಅಲ್ಲಿ ಹೋದಾಗ ನನಗೆ ಗೊತ್ತಿರಲಿಲ್ಲ ಲೈಕ್ ನಾನು ಏನು ಡಿಸಿಷನ್ ತೊಗೊಂಡಿದ್ದೀನಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಬಟ್ ಅಲ್ಲಿಂದ ಬಂದಮೇಲೆ ರೆಸ್ಪಾನ್ಸ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತದೆ. ಸೊ ಇವತ್ತು ನಾನು ಈ ಖುಷಿಗೆ ಕಾರಣ ಕಲರ್ಸ್ ಅವರೇ. ಸೊ ಥ್ಯಾಂಕ್ಸ್ ಟು ಕಲರ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ. ಬಿಕಾಸ್ ನಾನು ಬಂದ ತಕ್ಷಣ ಇಲ್ಲಿ ಬಿಗ್ ಬಾಸ್ ಕಾಲ್ ಬಂದಿದೆ ಹೋಗ್ತೀನಿ ಅಂದಾಗ ಅವ್ರು ಒಂದು ಮಾತು ಬೇಡ ಅಂದ್ಬಿಟ್ಟಿದ್ರೆ ಇವತ್ತು ನಾನು ಇಷ್ಟು ಖುಷಿಯಾಗಿರೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಹೇಳಿದ ತಕ್ಷಣ ಓಕೆ ಡೂ ವೆಲ್ ಆಲ್ ದಿ ಬೆಸ್ಟ್ ಅಂತ ಹೇಳಿ ಎಲ್ಲ ಏನೇನು ಬೇಕೋ ಅದಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇದುವರೆಗೂ ಏನೇ ಬರಲಿ ಫ್ಯಾಮಿಲಿ ಈಸ್ ಆಲ್ವೇಸ್ ಮೈ ಸ್ಟ್ರೆಂತ್. ನಾನು ಏನೇ ಮಾಡ್ತೀನಿ ಅಂದರೆ ಸಪೋರ್ಟ್ ಮಾಡಿದ್ದಾರೆ. ಬಿ ಇಟ್ ಡಾನ್ಸ್, ನಾನು ಮಾಡಲಿಂಗ್ ಹೋಗ್ತೀನಿ ಅಂದಾಗಲೂ ದೇ ಡಿಂಟ್ ಥಿಂಕ್ ಟ್ವೈಸ್. ಹೆಂಗೆ ಬೇಡ ಅದೆಲ್ಲ ಅಂತ ಏನೂ ಹೇಳಿಲ್ಲ. ಓಕೆ ಗೋ ಡೂ ಇಟ್, ನಿಂಗೆ ಇಷ್ಟನ ಸರಿ ಮಾಡು. ನೆಕ್ಸ್ಟ್ ಈ ಥರ ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗ್ತೀನಿ ಅಂದಾಗಲೂ ಓಕೆ ಫೈನ್ ನೀನು ಮಾಡು, ನಿನ್ಗೇನು ಇಷ್ಟನೋ ಅದು ಮಾಡು, ಬಟ್ ಮೇಕ್ ಶ್ಯೂರ್ ಯು ಗಿವ್ ಯು 100% ಟು ದ ಫೀಲ್ಡ್. ವಿಚ್ ಎವರ್ ಫೀಲ್ಡ್ ಯು ಚೂಸ್ ಅದ್ರಲ್ಲಿ ನೀನು 100% ಎಫರ್ಟ್ ಹಾಕಬೇಕು, ನೀನು ಅದ್ರಲ್ಲಿ ಟಾಪ್ ಆಗಬೇಕು. ಈ ಪೇರೆಂಟ್ಸ್ ಆಸೆ ಏನಿದೆ ಈಗ ಜೀವಿತ ಏನಾಗಬೇಕು, ಯಾವ ಥರ ಸಿನಿಮಾ ಮಾಡಬೇಕು ಅಂದ್ರೆ ಅವ್ರಿಗೆ ಕನಸು ಕಾಣ್ತಾ ಇದ್ದಾರೆ ಹೇಗೆ? ಆ್ಯಕ್ಚುಲಿ ಮಮ್ಮಿ ಆಸೆ ನಾನು IAS ಆಫೀಸರ್ ಆಗಬೇಕಂತ. ಬಟ್ ನನ್ನ ಆಸೆ ನಾನು ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಅದೇ ಡಿಸ್ಕಷನ್ ನಡೀತಿದೆ ನಮ್ಮ ಮನೇಲಿ. ಚೆನ್ನಾಗಿ ಓದ್ತೀಯಾ, ಏನಕ್ಕೆ ಬಿಟ್ಬಿಟ್ಟು ಆ ಫೀಲ್ಡ್ಗೆ ಹೋಗ್ತೀಯಾ ಅಂತ. ಯಾವ ಮುಗಿದಿದೆ, ಯಾವ ಇಯರ್ ಮುಗೀತು? ಆಕ್ಚುಲಿ ಎಜುಕೇಶನ್ ನಾನು ಇವಾಗ ಫೈನಲ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ. ಪ್ರೆಸೆಂಟ್? ಯಾ. ಬಟ್ ಬಂಕ್ ಹಾಕಿದ್ರಿ ಹೇಗೆ? ಹೌದು, ಬಂಕ್ ಹಾಕಿ ಬಿಗ್ ಬಾಸ್ ಮನೆಗೆ ಹೋಗಿದ್ದು. ಓಕೆ. ಸೊ ಇನ್ನು ಕನ್ಫ್ಯೂಷನ್ ಇದ್ರಿ IAS ಅಥವಾ ಆರ್ಟಿಸ್ಟ್ ಆಗಿ ಮುಂದುವರಿಯೋದು ಅನ್ನೋ ಥರದಲ್ಲಿ? ಹೌದು. ಥ್ಯಾಂಕ್ ಯು ಸೋ ಮಚ್ ಜೀವಿತ್ ಅವರೇ. ಬಿಗ್ ಬಾಸ್ ಬಳಿಕ ಫಾರ್ ದ ಫಸ್ಟ್ ಟೈಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರಿ. ತಮ್ಮ ಲೈಫ್ ಮತ್ತಷ್ಟು ಮಗದಷ್ಟು ಕಲರ್ಫುಲ್ ಆಗಲಿ, ನೀವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಹಾರೈಸ್ತಾ ಫಸ್ಟ್ ನ್ಯೂಸ್ ಹಾಗೇನೆ ಚಾಕ್ಲೇಟ್ ಜಂಕ್ಷನ್ ಕಡೆಯಿಂದ ನಿಮಗೊಂದು ಸ್ಮಾಲ್ ಚಾಕ್ಲೇಟ್ ಹ್ಯಾಂಪರ್ ಇದೆ, ದಯವಿಟ್ಟು ಇದನ್ನ ರಿಸೀವ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಎವರ್ಗ್ರೀನ್ ಕೌಂಟಿ ಕೊಡಗಲ್ಲಿರುವಂಥ ಒಂದು ಬ್ಯೂಟಿಫುಲ್ ರೆಸಾರ್ಟ್ನಲ್ಲಿ ಫಸ್ಟ್ ನ್ಯೂಸ್ ಹಾಗೇನೆ ಕೂರ್ಗ್ ಎವರ್ಗ್ರೀನ್ ಕೌಂಟಿ ಕಡೆಯಿಂದ 15,000 ವರ್ತ್ ಒಂದು ವೋಚರ್ ಕೊಡ್ತಾ ಇದ್ದೀನಿ. 2 nights 3 days ನೀವು ಫ್ರೀ ಆಗಿ ಆ ಒಂದು ರೆಸಾರ್ಟ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಇದು ಈ ವಾರದ ಬಿಗ್ ಬಾಸ್ ಕತೆ. ಮುಂದಿನ ವಾರ ಮತ್ತೊಬ್ಬ ಸ್ಪರ್ಧಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಫಸ್ಟ್ ನ್ಯೂಸ್ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಜೊತೆಗೆ ವೆಬ್ಸೈಟ್ ಕೂಡ ಇದೆ, ಅಂದ್ರೆ ಪೋರ್ಟಲ್ ಕೂಡ ಇದೆ. ಸದ್ಯದಲ್ಲೇ ಚಾನಲ್ ಕೂಡ ಲಾಂಚ್ ಆಗ್ತಾ ಇದೆ, ಅದನ್ನು ಕೂಡ ಟ್ಯೂನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಸೋಮಣ್ಣ ಮಾಚಿಮಾಡ ಸೈನಿಂಗ್ ಆಫ್. ಬಾಯ್.